योऽन्तःप्रविश्य मम वाचमिमां प्रसक्तां सञ्जीवयत्य किल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवदवोष्णेन तातप्यमानान् भुवि परं नातमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं तपो विद्या विरक्त्यादि सद्गुणयोगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरम् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭೃಗು ಮಹರ್ಷಿಗಳು ಬಂದು ರುದ್ರದೇವರಿಗೆ ಬ್ರಹ್ಮದೇವರಿಗೆ ಶಾಪ ಕೊಟ್ಟರು. ಕೊನೆಯಲ್ಲಿ ಯಾರು ಸರ್ವೋತ್ತಮ ಅಂದರೆ ಶ್ರೀಹರಿಯೇ ಸರ್ವೋತ್ತಮ ಅಂತ ತೀರ್ಮಾನ ಮಾಡಿ, ಇದನ್ನು ನೋಡಿ ಲಕ್ಷ್ಮೀದೇವಿ ನಾನಿಲ್ಲಿ ಇರೋದಿಲ್ಲ ಅಂತ ಅವಳು ಹೊರಟು. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದರೆ, ಭೃಗು ಮಹರ್ಷಿಗಳು ಶಾಪ ಕೊಟ್ಟರು, ರುದ್ರದೇವರಿಗೆ ಶಾಪ ಕೊಟ್ಟರು, ನಿಮಗೆ ಬರೀ ಲಿಂಗ ಪೂಜೆ ಮಾತ್ರ ಅಂತ ಶಾಪ ಕೊಟ್ಟರು. ಇವರಿಗೆ ಬ್ರಹ್ಮದೇವರಿಗೆ ನಿಮಗೆ ಪೂಜೆನೇ ಇಲ್ಲ ಅಂತ ಶಾಪ ಕೊಟ್ಟರು. ಮತ್ತು ಪುರಾಣ ಯಾವುದು ಸುಳ್ಳಲ್ಲ, ಯಾಕೆಂದರೆ ಇವತ್ತಿಗೂ ನಮ್ಮಲ್ಲಿ ಕ್ರಮ ಇಲ್ಲ, ಬ್ರಹ್ಮದೇವರಿಗೆ ಪೂಜೆ ಅನ್ನುವಂಥ ಕ್ರಮ ಇಲ್ಲ. ಎಲ್ಲಿಯಾದರೂ ಬ್ರಹ್ಮದೇವರಿಗೆ ಗುಡಿ ಅಂತೆಲ್ಲ ಇಲ್ಲ. ಎಲ್ಲ ಒಂದು ಹೇಳ್ತಾರೆ, ಸರ್ವೇ ನಿಯಮ ಶಾಪವಾದ ಅಂತ. ಹಾಗೆ ಅಪವಾದ ಅನ್ನುವಂಥ ಒಂದೇ ಒಂದು ಪುಷ್ಕರದಲ್ಲಿ ಒಂದು ಗುಡಿ ಇದೆ, ಬಿಟ್ಟರೆ ಉಳಿದಂತೆ ಎಲ್ಲೂ ಕೂಡ ಗುಡಿ ಎನ್ನುವಂಥದ್ದಿಲ್ಲ. ಹೀಗೆ ಬ್ರಹ್ಮದೇವರು ಅವರಿಗೆ ಶಾಪ ಬಂತು, ರುದ್ರದೇವರಿಗೆ ಶಾಪ ಬಂತು. ಆದರೆ ಬ್ರಹ್ಮದೇವರು 3ನೇ ಕಕ್ಷೆಯಲ್ಲಿ ಬರ್ತಾರೆ, ರುದ್ರದೇವರು ಬರುವಂತಹದ್ದು 5ನೇ ಕಕ್ಷೆಯಲ್ಲಿ. ಆದರೆ ಭೃಗು ಮಹರ್ಷಿಗಳು ಬರೋದು ಯಾವ ಕಕ್ಷೆ ಅಂದರೆ 15ನೇ ಕಕ್ಷೆಯಲ್ಲಿ. ಅಂದರೆ ಭಾಳ ಕೆಳಗಿನ ಕಕ್ಷೆ ಇವರು ಭೃಗು ಮಹರ್ಷಿಗಳು. ಅವರು ಕೊಟ್ಟ ಶಾಪ ಇವ್ರಿಗೆ ಹೇಗೆ ತಟ್ಟಿತ್ತು ಅಂತ ಕೇಳಿದರೆ, ಅದಕ್ಕೆ ಅವರಿಗೇನು ತಟ್ಟಲಿಲ್ಲ, ಅವರೇ ಸ್ವೀಕಾರ ಮಾಡಿದರು ಅಂತ. ಆ ಶಾಪವನ್ನು ಆಯಿತು ಅಂತ ಇಟ್ಕೊಂಡ್ರಂತಷ್ಟೇ. ಯಾಕೆ ಅದನ್ನಾದರೂ ಯಾಕೆ ಹಾಗೆ ಮಾಡಿದರು ಅಂತ ಕೇಳಿದರೆ, ಭಗವಂತನ ಆಜ್ಞೆ, ಪರಮಾತ್ಮ ಆಜ್ಞೆ ಮಾಡಿದ್ದಾನೆ. ಏನು ಆಜ್ಞೆ ಅವನದ್ದು ಅಂದರೆ, ಭಗವಂತ ಹೇಳ್ತಾನೆ. ಒಮ್ಮೆ ಏನಾಯಿತಂತೆ, ಭೃಗು ಮಹರ್ಷಿಗಳು ಅವರ ಮನೆಯಲ್ಲಿ ಒಂದು ಯಜ್ಞ ಮಾಡಿಸ್ತಾ ಇದ್ದರು. ಭೃಗು ಮಹರ್ಷಿಗಳ ಹೆಂಡತಿ ಸ್ವಲ್ಪ ದೈತ್ಯ ಪಕ್ಷಪಾತಿ ಆಗಿದ್ದಂತೆ. ದೈತ್ಯರ ಪಕ್ಷಪಾತಿ ಆದ್ದರಿಂದ ದೈತ್ಯರಿಗೂ ಆಹುತಿ ಕೊಡಿಸ್ತಿದ್ದಂತೆ. ಇದನ್ನು ನೋಡಿ ಸಿಟ್ಟು ಬಂತು, ಭಗವಂತನಿಗೆ ಸಿಟ್ಟು ಬಂತು. ಇಂಥ ತಪ್ಪು ಮಾಡ್ತಾ ಇದ್ದಾಳಲ್ಲ ಅಂತ ಹೋಗಿ ಭೃಗು ಮಹರ್ಷಿಗಳ ಹೆಂಡತಿನೇ ಕೊಂದುಬಿಟ್ನಂತೆ ದೇವರು.
ದೇವರು ಅವಳನ್ನು ಕೊಂದು ಕೂಡಲೇ ಭೃಗು ಮಹರ್ಷಿಗಳಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಹೇಳಿದ್ರಂತೆ, ದೇವರೇ, ನಿನ್ನಿಂದ ನನಗೆ ನನ್ನ ಹೆಂಡತಿ ವಿಯೋಗ ಬಂತು, ನಿನಗೂ ನಿನ್ನ ಹೆಂಡತಿ ವಿಯೋಗ ಬರಲಿ ಅಂತ ಶಾಪ ಹಾಕಿದ್ರು. ಎಲ್ಲಿ ನಡೀತದೆ? ಸುಮ್ಮನೆ ಇವರು ಶಾಪ ಹಾಕಿದ್ದೇ ಬಂತು ಅಷ್ಟೇ, ಅದೇನು ನಡೀಲಿಲ್ಲ. ಆಮೇಲೆ ಇವರಿಗೆ ಪ್ರಾಯಶ್ಚಿತ್ತ ಆಯಿತು ಏನೋ, ಹೋಗಿ ತಪಸ್ಸು ಮಾಡಿದ್ರಲ್ಲ, ದೇವರನ್ನು ಕುರಿತೇ ತಪಸ್ಸು ಮಾಡಿದರು. ಎಷ್ಟು? 1000 ವರ್ಷ ತಪಸ್ಸು ಮಾಡಿದರು. 1000 ವರ್ಷ ತಪಸ್ಸು ಮಾಡಿದಾಗ 1000 ವರ್ಷ ಆದ ಮೇಲೆ ದೇವರು ಪ್ರತ್ಯಕ್ಷನಾದಂತೆ. ದೇವರು ಪ್ರತ್ಯಕ್ಷನಾದಾಗ ದೇವರನ್ನು ಕೇಳಿದ್ರಂತೆ. ದೇವರೇ ಬಂದು ಕೇಳಿದರು, ಏನು ಭೃಗು ಮಹರ್ಷಿಗಳೇ 1000 ವರ್ಷ ಕೂತು ತಪಸ್ಸು ಮಾಡ್ತಾ ಇದ್ದೀರಲ್ಲ, ಯಾಕೆ, ಏನು ವಿಶೇಷ ಅಂತ ಕೇಳಿದರು. ಇಲ್ಲ ದೇವರೇ, ನನಗೊಂದು ವರ ಕೊಡಬೇಕು ಅಂತಂದು. ಏನು? ಏನಿಲ್ಲ, 1000 ವರ್ಷದ ಹಿಂದೆ ನಾನು ನಿನಗೊಂದು ಶಾಪ ಕೊಟ್ಟಿದ್ನಲ್ಲ, ಅದನ್ನು ನಡೆಸಿಕೊಡು ಅಂತಂದು. ಎಷ್ಟು ವಿಚಿತ್ರ! ದೇವರು ಪ್ರತ್ಯಕ್ಷನಾದರೆ ಕೇಳಬೇಕಾದ್ದೇನು, ಆ ಶಾಪ ನಡೆಸಿಕೊಡು ಅಂತ ಕೇಳಿದ್ರಂತೆ. ನಡೆಸಿಕೊಡು ಅಂತ ಕೇಳಿದ್ದಕ್ಕೆ ಭಗವಂತ ಆಯಿತು, ಕಾಲಾಂತರದಲ್ಲಿ ಮಾಡ್ತೇನೆ ಅಂತ ಅದಕ್ಕೋಸ್ಕರವೇ ಭಗವಂತ ಸೀತೆಯನ್ನು ಕಳೆದುಕೊಂಡಂತೆ ನಟನೆ ಮಾಡಿದ್ದು, ಈ ಕಡೆ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೋದದ್ದು, ಇದೆಲ್ಲ ಏನು ಅಂದರೆ ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಂತೆ ಪರಮಾತ್ಮ. ಅವನು ಮಾತು ಕೊಡುವಾಗ ತಾನೇ ಹೇಳಿದ್ದಂತೆ, ವಿಷ್ಣುನಾ ವಿಷ್ಣು ಭಕ್ತ ಇಷ್ಟ ಬ್ರಹ್ಮಶಾಪೋ ನೋ ವರ್ತತೆ. ಯಾರಾದರೂ ವಿಷ್ಣು ಭಕ್ತರು ಬ್ರಾಹ್ಮಣರು ಏನಾದರೂ ಶಾಪ ಕೊಟ್ಟರೆ ಆ ಶಾಪವನ್ನು ನಾನೇ ಸ್ವೀಕಾರ ಮಾಡ್ತೀನಿ, ಅಷ್ಟೇ ಅಲ್ಲ ದೇವತೆಗಳು ನೀವು ಸ್ವೀಕಾರ ಮಾಡಿಬಿಡ್ರಿ ಅಂತಂದು. ಯಾಕೆಂದರೆ ಅಕಸ್ಮಾತ್ ನಾವೇನಾದರೂ ಸ್ವೀಕಾರ ಮಾಡಲಿಲ್ಲ ಅಂದರೆ ಈ ಬ್ರಾಹ್ಮಣರ ಹಠಮಾರಿಗಳು ಬೇಗ ಬಿಡೋದಿಲ್ಲ. ಮತ್ತು ಅದಕ್ಕೋಸ್ಕರ ತಪಸ್ಸಿಗೆ ಕೂತು ಮಾಡಿ ನಾನು ಕೊಟ್ಟ ಶಾಪ ನಡೆಸಿಕೊಡು ಅಂತ ಕೇಳೋದು. ಯಾಕೆ ಬೇಕು ಅವ್ರನ್ನ ಗೋಳು ಹೇಳ್ಕೊಳ್ಳೋದು, ಪಾಪ ಅವ್ರು ಕೊಟ್ಟಾಗ ತೊಗೊಂಡ್ಬಿಡೋಣ ಅಂತ ಆಯಿತು ಅಂತ ಹೇಳಿ ಪರಮಾತ್ಮ ಸ್ವೀಕಾರ ಮಾಡಿದ. ಅವನು ಆಜ್ಞೆ ಮಾಡಿದ್ದರಿಂದಾಗಿ ಬ್ರಹ್ಮದೇವರು ರುದ್ರದೇವರು ಕೂಡ ಭೃಗು ಮಹರ್ಷಿಗಳು ಕೊಟ್ಟಂಥ ಶಾಪವನ್ನು ಸ್ವೀಕಾರ ಮಾಡಿದರು ಅಂತ ಇಟ್ಕೊಳ್ಬೇಕಷ್ಟೆ. ಹೊರತು ಅವರೇನು ಅವರಿಗೆ ಶಾಪ ತಟ್ಟೋದಿಲ್ಲ ಅವರಿಗೆ, ಆದರೂ ಅವರೇ ಸ್ವೀಕಾರ ಮಾಡಿದ್ರಂತೆ. ಹೀಗೆ ಆಮೇಲೆ ಇನ್ನು ಲಕ್ಷ್ಮೀದೇವಿ ಹೋದದ್ದು ಎಲ್ಲಿಗೆ ಅಂತಂದರೆ ಕೊಲ್ಲಾಪುರಕ್ಕೆ ಹೋದಂತೆ. ಯಾಕೆ ಕೊಲ್ಲಾಪುರಕ್ಕೆ ಯಾಕೆ ಬಂದದ್ದು ಲಕ್ಷ್ಮೀದೇವಿ ಅಂತ ಕೇಳಿದರೆ, ಲಕ್ಷ್ಮೀದೇವಿ ಅಲ್ಲಿಗೆ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಲಕ್ಷ್ಮೀ ಅವಳು ಅಂದುಕೊಂಡ್ಲಂತೆ ಅನೇಕರು ಹೆಣ್ಣು ಮಕ್ಕಳಿಗೆಲ್ಲ ಒಬ್ಬ ಕೊಲ್ಲ ಅಂತ ಒಬ್ಬ ಅಸುರ ಇದ್ದ, ಕೊಲ್ಲ ಅಂತ. ಆ ಕೊಲ್ಲಾಸುರ ಏನು ಮಾಡ್ತಿದ್ದಂತೆ, ಆ ಊರಲ್ಲೆಲ್ಲ ಇರೋ ಹೆಣ್ಣುಮಕ್ಕಳಿಗೆಲ್ಲ ಭಾಳ ತೊಂದರೆ ಕೊಡ್ತಾ ಇದ್ದಂತೆ. ಅದಕ್ಕೆ ಆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿದ್ರಂತೆ, ಈ ಅಸುರನನ್ನು ಸಂಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡು ಅಂತ ಕೇಳ್ಕೊಂಡಿದ್ರಂತೆ. ಅವ್ರಿಗೆಲ್ಲ ಲಕ್ಷ್ಮೀದೇವಿ ಮಾತು ಕೊಟ್ಟಿದ್ಲು ಬರ್ತೀನಿ ಅಂತ. ಅದಕ್ಕೋಸ್ಕರ ಕೊಲ್ಲಾಸುರನನ್ನು ಕೊಲ್ಲೋದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋದಂತೆ. ಹೀಗೆ ಕೊಲ್ಲಾಪುರಕ್ಕೆ ಹೋದದ್ದು ಕಾರಣ ಏನು ಅಂದರೆ ಈ ಹಿನ್ನೆಲೆ ಇತ್ತು ಅಂತ ಹೇಳ್ತಾರೆ. ಇನ್ನು ಇಷ್ಟಾದ ನಂತರ ಆ ಲಕ್ಷ್ಮೀದೇವಿ ಇಲ್ಲಲ್ವಾ ಅಂತ, ಲಕ್ಷ್ಮೀದೇವಿ ಇಲ್ಲದ ಜಾಗದಲ್ಲಿ ನಾನು ಇರೋದಿಲ್ಲ ಅಂತ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ, ಲಕ್ಷ್ಮಿ ಹೊರಟೋದ್ಲು ಅಂತ ತಾನು ಹೊರಟುಬಿಟ್ನಂತೆ. ಲಕ್ಷ್ಮಿ ಸಿಟ್ಟು ಮಾಡಿಕೊಂಡು, ಪಾಪ ಸಿಟ್ಟು ಮಾಡಿಕೊಂಡು ನಾನಿರೋ ಜಾಗಕ್ಕೆ ಒದ್ರೆ ಭೃಗು ಮಹರ್ಷಿಗಳು ಬಂದು ಒದ್ರು. ನಾನಿರೋ ಜಾಗಕ್ಕೆ ಭೃಗು ಮಹರ್ಷಿಗಳು ಬಂದು ಒದ್ರೆ ತಿರುಗಿ ಒದಿಯೋದು ಬಿಟ್ಟು ಅವ್ರಿಗೆ ಬೇರೆ ನನ್ನ ಕೈಲೇ ನೀರು ಹಾಕಿಸಿ ಪಾದ ಪೂಜೆ ಮಾಡಿ ಎಷ್ಟೆಲ್ಲ ಅನರ್ಥ ಮಾಡಿದ್ರಿ, ನಾನಿನ್ನು ಇರೋದಿಲ್ಲ ಅಂತ ಲಕ್ಷ್ಮಿ ಹೊರಟಳು. ಅವಳು ಹೋದ ಕೂಡಲೇ ಈ ಕಡೆಯಿಂದ ಭಗವಂತನು ಕೂಡ ಆ ಲಕ್ಷ್ಮೀ ಇಲ್ಲದೆ ಇರುವಂತಹ ಜಾಗದಲ್ಲಿ ನಾನಿರೋದಿಲ್ಲ ಅಂತ ಅವನು ಹೊರಟು ಬಿಟ್ಟನಂತೆ. ಅವನು ಹೋದದ್ದು ಎಲ್ಲಿಗೆ ಅಂತಂದರೆ, ಸುವರ್ಣ ಮುಖರೀ ನಾಮ ನದೀನಾಂ ಪ್ರಭರಾ ನದಿ ಶುಕಸ್ಯ ವರದಾ ಪುಣ್ಯ ಅಗಸ್ತ್ಯ ಮುನಿ ಪೂಜಿತ ತಸ್ಯಾಯೇ ಉತ್ತರೇ ತೀರೆ ಭೂಷಾರ್ಧತ್ವಯ ಮಾತ್ರಕ್ಕೆ. ಅಲ್ಲಿಂದ ಏನು ಮಾಡಿದ್ರಂತೆ,
ಸುವರ್ಣಮುಖರಿ ಅಂತ ಒಂದು ನದಿ, ಭಾಳ ಶ್ರೇಷ್ಠವಾದ ನದಿ. ಅದರ ತೀರದಲ್ಲೇನೆ ಶುಕಾಚಾರ್ಯರ ಒಂದು ಆಶ್ರಮ ಇದೆ. ಅಲ್ಲೇ ಒಂದು ಅಗಸ್ತ್ಯರು ಪೂಜೆ ಮಾಡುತ್ತಾ ಇದ್ದಂಥ ರುದ್ರದೇವರು ಇದ್ದಾರೆ. ಜೊತೆಗೆ ಅಲ್ಲೊಂದು ಪರ್ವತ ಇದೆ. ಆ ಪರ್ವತದ ಹೆಸರು ಶ್ರೀ ವೆಂಕಟಗಿರಿರ್ನಾಮ ವರ್ತತೆ ಪುಣ್ಯಕಾನನಃ. ಒಳ್ಳೆ ಪರ್ವತ ಇದೆ, ಶ್ರೀ ವೆಂಕಟಗಿರಿ ಅಂತ ಹೆಸರದಕ್ಕೆ. ಅದು ಏನು ತಿಳ್ಕೊಂಡಿದ್ರಿ, ಸಾಮಾನ್ಯ ಅಲ್ಲ, ಸಾಕ್ಷಾತ್ ಶೇಷಾವತಾರೋಸೌ. ಶೇಷದೇವರೇ ಪರ್ವತದ ರೂಪದಲ್ಲಿ ಇದ್ದಾರಂತೆ. ಶೇಷದೇವರೇ ಪರ್ವತದ ರೂಪದಲ್ಲಿ ಇದ್ದಾರೆ. ವೈಕುಂಠ ಸದೃಶೋ ದಿವ್ಯೋ ನಾರಾಯಣ ಸಮಾಶ್ರಯ. ವೈಕುಂಠ ಸದೃಶ, ಅದು ವೈಕುಂಠಕ್ಕೆ ಸದೃಶವಾದ್ದು. ಇನ್ನು ಅಷ್ಟೇ ಅಲ್ಲ, ಅದು ಈ ವಾಯುದೇವರು ಶೇಷದೇವರು ಚರ್ಚೆ ಮಾಡಿದಾಗ ಹಾರಿ ಬಂದಂಥ ಪರ್ವತ ಇಲ್ಲಿಗೆ. ಆ ಪರ್ವತ ಇದು. ಈ ಪರ್ವತ ಅಂದರೆ ಆದಿಶೇಷನ ಹೆಡೆ ಯಾವುದು ಅಂತಂದರೆ ಅಹೋಬಿಳ ಪರ್ವತ ಅಂತ. ಅವನ ದೇಹದ ಮಧ್ಯಭಾಗ ಯಾವುದು ಅಂದರೆ ಶ್ರೀಶೈಲ ಪರ್ವತ ಅಂತ. ಅವನ ಬಾಲ ಯಾವುದು ಅಂತಂದರೆ ಈ ಶೇಷಾಚಲ ಅಂತ ಹೇಳ್ತಾರೆ. ಈ ರೀತಿ ಇಡೀ ಅಷ್ಟೂ ಸೇರಿದರೆ ಅದು ಪರ್ವತ, ಒಂದು ಪರ್ವತ ಅಂತ ಲೆಕ್ಕ. ಅಹೋಬಿಳ, ಶ್ರೀಶೈಲ, ಈ ಕಡೆ ವೆಂಕಟಗಿರಿ, ಇಷ್ಟೂ ಸೇರಬೇಕು. ಇಷ್ಟು ಸೇರಿ ಒಂದು ಪರ್ವತ. ಅಂಥ ಪರ್ವತ ಇದು, ಅಷ್ಟು ದಿವ್ಯವಾಗಿರುವಂಥದ್ದು. ಆ ಪರ್ವತದಲ್ಲಿ ಭಗವಂತ ಅಲ್ಲಿಗೆ ಬರ್ತಾ ಇದ್ದಂತೇನೆ ಪರಮಾತ್ಮ ಅವನನ್ನು ಹುಡುಕಿಕೊಂಡು ಎಲ್ಲ ದೇವತೆಗಳು ಬಂದರಂತೆ. ದೇವತೆಗಳೆಲ್ಲ ಪರಮಾತ್ಮ ಇಲ್ಲಿ ವಾಸ ಮಾಡ್ತಾನೆ ಅಂತ ಗೊತ್ತಾಗಿ ದೇವತೆಗಳು ಬಂದು ವಾಸ ಮಾಡಿದ್ರಂತೆ ಆ ಪರ್ವತದಲ್ಲಿ. ಎಲ್ಲಿ ನಾವು ಹೋದಾಗ ನಮ್ಮ ಕಣ್ಣಿಗೆ ಕಂಡಿಲ್ಲಲ್ಲ ದೇವತೆಗಳೆಲ್ಲ. ಅಷ್ಟೇ ಅಲ್ಲ, ದೇವತೆಗಳು ಮಾತ್ರ ಅಲ್ಲ, ಜೊತೆಗೇನಂತೆ ಋಷಿಗಳೆಲ್ಲ ಬಂದು ಕೂತ್ಕೊಂಡ್ರಂತೆ. ಋಷಿಗಳು ಬಂದರು, ಪಿತೃದೇವತೆಗಳು ಬಂದರು, ಮತ್ತು ಯಕ್ಷರು, ಕಿನ್ನರರು ಇವರೆಲ್ಲ ಬಂದಿದ್ದಾರಂತಲ್ಲಿ. ನಮಗೇನು ಕಂಡಿಲ್ಲಲ್ಲ ಅಂತಂದರೆ ಅವರು ಹಾಗೆಲ್ಲ ಕಾಣೋದಿಲ್ಲಂತೆ, ಬೇರೆ ರೂಪದಲ್ಲಿ ಕಾಣ್ತಾರೆ. ಹೇಗೆ ಬಂದಿದ್ದಾರವರು ಅಂದರೆ ತರವೋ ದೈವತಗಣಾ ಮೃಗಾಶ್ಚ ಮುನಿಪುಂಗವಾಹ ಪಿತರ ಪಕ್ಷಿಣ ಸರ್ವೇ ಪಾಷಾಣ ಯಕ್ಷ ಕಿನ್ನರಾಹ. ತರವೋ ದೈವತಗಣಾ, ಅಲ್ಲಿ ಬೆಟ್ಟದ ಮೇಲೆ ಏನು ಗಿಡಮರಗಳಿದ್ದಾವೆ ಆ ಎಲ್ಲ ಗಿಡಮರಗಳು ಕೂಡ ದೇವತೆಗಳು ಅಂತಾರೆ. ದೇವತೆಗಳೇ ಗಿಡಮರಗಳ ರೂಪದಲ್ಲಿ ಬಂದು ಕೂತಿದ್ದಾರೆ. ಯಾರಾದರೂ ಮೇಲೆ ಓಡಾಡ್ತಾ ಇದ್ದರೆ ಅವರು ಉಸಿರಾಡಲಿಕ್ಕೆ ಬೇಕಾದಂಥ ಗಾಳಿ, ನೆಮ್ಮದಿಯಾಗಿರಲಿಕ್ಕೆ ಬೇಕಾದಂಥ ನೆರಳು ಎಲ್ಲವನ್ನು ಕೊಡುವಂಥವರು. ಆದ್ದರಿಂದ ಗಿಡಮರಗಳು ಅಂತೇನಿದ್ದಾವೆ ಅವೆಲ್ಲವೂ ಕೂಡ ಏನು ಅಂತಂದರೆ ತರವೋ ದೈವತಗಣಾಹ, ದೇವತೆಗಳೇನೆ ಆ ಮರಗಳಾಗಿ ಬಂದು ನಿಂತಿದ್ದಾರೆ. ಇನ್ನು ಋಷಿಗಳೆಲ್ಲ ಹೇಗೆ ಬಂದರು ಅಂದರೆ ಮೃಗಾಶ್ಚ ಮುನಿಪುಂಗವಾಹ, ಆ ಮೇಲುಗಡೆ ಓಡಾಡುವಂಥ ಪ್ರಾಣಿಗಳಿದ್ದಾವೆ ಕೆಲವು. ಆ ಪ್ರಾಣಿಗಳೆಲ್ಲ ಯಾರು ಅಂತಂದರೆ ಋಷಿಗಳಂತೆ. ಋಷಿಗಳೇ ಅಲ್ಲಿರುವಂಥ ಪ್ರಾಣಿಗಳು. ಇನ್ನು ಪಿತೃದೇವತೆಗಳೆಲ್ಲ ಪಕ್ಷಿಗಳಾಗಿ ಓಡಾಡ್ತಾರಂತೆ. ಅಲ್ಲಲ್ಲಿ ಮೇಲುಗಡೆ ಎಲ್ಲ ಹಾರಾಡ್ತಿರ್ತಾರೆ ಪಕ್ಷಿಗಳಾಗಿ. ಪಾಷಾಣ ಯಕ್ಷ ಕಿನ್ನರಾಹ. ಇನ್ನು ಕಲ್ಲುಗಳಿದ್ದಾವಲ್ಲ, ಕಲ್ಲುಗಳು, ಆ ಕಲ್ಲುಗಳೆಲ್ಲವೂ ಕೂಡ ಯಕ್ಷರು, ಕಿನ್ನರರು ಇವರೆಲ್ಲ ಬಂದಿದ್ದಾರಂತೆ. ಅವುಗಳು ಅಂದರೆ ಕೆಲವು ಕಲ್ಲು, ಎಲ್ಲ ಕಲ್ಲಲ್ಲ, ಕೆಲವು ಕಲ್ಲುಗಳು ಬೆಳೀತವೆ, ಕೆಲವು. ಹಾಗೆ ಆ ಯಕ್ಷರಿಗೆ, ಕಿನ್ನರರಿಗೆಲ್ಲರಿಗೂ ಕೂಡ ಆನಂದ ಆಗದಾಗೆಲ್ಲ ಉಬ್ಬುತ್ತಿರ್ತಾವಂತೆ ಅಂತಹ ಕಲ್ಲುಗಳವೆಲ್ಲ. ಅಂತಹ ಒಂದು ವಿಚಿತ್ರವಾದ, ಇದಕ್ಕೆ ನಿದರ್ಶನ ಅನ್ನುವಂತೆ ಒಂದು ಕಥೆ ನಡೆದ ಘಟನೆ ಅದು. ಏನು ಅಂದರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಬೇಸತ್ತು ಬಿಟ್ಟಿದ್ದ. ಸಂಸಾರ ಎಲ್ಲ ಸಾಕಾಗಿ ಬೇಡಪ್ಪ ಈ ಕಾಟ ಅಂತ ಅಂದ್ಕೊಂಡು ಜೀವನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನಿಸ್ತಂತೆ. ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನಿಸಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಸಾಯ್ತೀನಿ, ಸಾಯೋಕ್ಕಿಂತ ಮೊದಲೊಂದು ಸರ್ತಿ ಶ್ರೀನಿವಾಸನ ದರ್ಶನ ಮಾಡಿ ಸಾಯೋಣ ಅಂತ ಅನಿಸ್ತಂತೆ. ಬೆಟ್ಟ ಹತ್ಕೊಂಡು ಹೋದ ಅವನು. ಬೆಟ್ಟ ಹತ್ಕೊಂಡು ಹೋಗಿ ಎಲ್ಲ ಮಾಡಿ ಸಾಯ್ತೀನಿ, ವೈಕುಂಠದಲ್ಲೇ ಸತ್ತು ಬಿಟ್ಟರೆ ಸೀದಾ ವೈಕುಂಠಕ್ಕೆ ಹೋಗ್ತೀನಲ್ಲ, ಅದಕ್ಕೆ ಮತ್ತೆ ಇನ್ನೊಂದು ವೈಕುಂಠ ಯಾನ ಅಂತ ಗಾಡಿ ತರಬೇಕಾಗಿಲ್ಲ, ಅದೇ ವೈಕುಂಠ. ಹಾಗೆ ಅಂತ ಯೋಚನೆ ಮಾಡಿ ಏನು ಮಾಡಿದ್ದಂತೆ, ಮೇಲೆ ಹೋಗಬೇಕಾದ್ರೇ ಒಂದು ವಿಷ ತಗೊಂಡೇ ಹೋಗಿದ್ದಂತೆ. ವಿಷ ತಗೊಂಡು ಕುಡಿದು ಸಾಯೋಣ ಅಂತ.
ಆದರೆ ಎಲ್ಲ ಆದ ನಂತರ ದರ್ಶನ ಎಲ್ಲ ಮಾಡಿ ಬಂದ ಮೇಲೆ ಅವನಿಗೆ ಅನ್ನಿಸ್ತಂತೆ ಒಂದು ಲಡ್ಡು ತೊಗೊಂಡಂತೆ, ತಿರುಪತಿ ಶ್ರೀನಿವಾಸನ ಲಡ್ಡು. ಆ ಲಡ್ಡು ತಗೊಂಡು ಸಾಯಬೇಕು. ಆದರೆ ಡೈರೆಕ್ಟ್ ವಿಷ ಕುಡಿಲಿಕ್ಕೆ ಧೈರ್ಯ ಆಗಲಿಲ್ಲ ಅವನಿಗೆ. ವಿಷ ಒಳಗೆ ಹೋಗೋದು ಕಷ್ಟ ಅಂತ ಹೇಳಿ ಧೈರ್ಯ ಆಗಲಿಲ್ಲ. ಏನು ಮಾಡಿದಂತೆ, ಒಂದು ಲಡ್ಡು ಅರ್ಧ ಮಾಡಿ ಆ ಲಡ್ಡಿನ ಒಳಗೆಲ್ಲ ವಿಷವನ್ನು ಸೇರಿಸಿ ಅದನ್ನು ಮತ್ತೆ ಉಂಡೆ ಕಟ್ಟಿದ್ದಂತೆ. ಮತ್ತೆ ಅದನ್ನು ಉಂಡೆ ಕಟ್ಟಿ ಯಾರಿಲ್ಲದ ಒಂದು ಜಾಗಕ್ಕೆ ಹೋಗಿ ಕೂತ್ಕೊಂಡು ತಿಂದುಬಿಟ್ಟು ಸಾಯೋಣ ಅಂತ ಒಂದು ಮೇಲೆಲ್ಲ ಒಂದು ತುದಿಯಲ್ಲಿ ಹೋಗಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಂತೆ. ಕಲ್ಲಿನ ಮೇಲೆ ಕೂತ್ಕೊಂಡು ಪಕ್ಕದಲ್ಲಿ ಆ ಲಡ್ಡು ಇಟ್ಟುಕೊಂಡು ಒಂದು 2 ನಿಮಿಷ ಸುಧಾರಿಸ್ಕೊಂಡು ತಿಂದು ಸಾಯೋಣ ಅಂತ ಕೂತಿದ್ದಂತೆ. ಇನ್ನೇನು ತಿಂದು ಸಾಯೋಣ ಅಂತ ಕೂತ್ಕೊಂಡಿದ್ದಾನಷ್ಟೇ, ಅಷ್ಟರಲ್ಲೇನೆ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಕೋತಿ ಬಂದು ಆ ಲಡ್ಡುನೇ ಎತ್ಕೊಂಡು ಹೋಗಿಬಿಡ್ತಾನೆ. ಕೋತಿ ಬಂದು ಎತ್ಕೊಂಡು ಹೋಗಿಬಿಡ್ತಾನೆ. ಆಮೇಲೆ ಅವನು ಈ ಕಡೆ ಬಂದ ಮೇಲೆ ಅವನಿಗೆ ಸಾಯಬೇಕು ಅನ್ನೋ ಬುದ್ಧಿನೇ ಹೋಗಿಬಿಡ್ತಾನೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಏನು ಅರ್ಥ ಅಂದರೆ, ಇದರ ಅರ್ಥ ಏನು ಅಂದರೆ, ಆಗಲೇ ಹೇಳಿದ್ನಲ್ಲ, ಮೃಗಾಶ್ಚ ಮುನಿಪುಂಗವಾಹ ಅಂತ. ಮೃಗಾಶ್ಚ ಮುನಿಪುಂಗವಾಹ ಅಂತ ಹೇಳಿದರೆ ಋಷಿಗಳೆಲ್ಲರೂ ಕೂಡ ಆ ಬೆಟ್ಟದ ಮೇಲೆ ಪ್ರಾಣಿಗಳ ರೂಪದಲ್ಲಿ ಓಡಾಡ್ತಿರ್ತಾರಂತೆ. ಋಷಿಗಳಿಗೆ ಕಾರುಣ್ಯ ಜಾಸ್ತಿ ಅಂತ, ಯಾರಾದರೂ ಬಂದರೆ ಅನುಗ್ರಹ ಮಾಡಿಬಿಡ್ತಾರಂತೆ. ಹಾಗಾಗಿ ಇವನೊಬ್ಬ ಶ್ರೀನಿವಾಸನ ದರ್ಶನ ಮಾಡಿದ್ದಾನೆ, ಇಲ್ಲಿ ಬಂದು ಸಾಯಬೇಕು ಅಂತಿದ್ದಾನೆ, ಇನ್ನು ಇಷ್ಟು ಬೇಗ ಯಾಕೆ ಸಾಯಬೇಕು, ಇವನು ಉದ್ಧಾರ ಆಗಲಿ ಅಂತ ಆ ಕೋತಿ ಬಂದು ಅದನ್ನು ತೊಗೊಂಡು ಹೋಗಿಬಿಡ್ತಾನೆ. ಅದು ಋಷಿಗಳು ಅಂತ ಹೀಗೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ಆ ರೀತಿ ಆ ಬೆಟ್ಟದ ಮೇಲೆ ನಡೆಯುವ ಪ್ರಭಾವಗಳೆಲ್ಲವೂ ಕೂಡ ಹೀಗಿದೆ ಅಂತ ದಿವ್ಯವಾದಂಥ ಪರ್ವತ. ಏವಂ ಪ್ರಭಾವೋಸ್ಯ ಗಿರೀಂದ್ರ ಜನ್ಮನಃ ಶ್ರೀ ವೆಂಕಟಾದ್ರೇಸ್ತು ಹರೇಸ್ತತೈವ ಜಾನಂತಿ ತೇ ಬ್ರಹ್ಮ ಶಿವೇಂದ್ರ ಪೂರ್ವಕಾ ಅತ್ಯಲ್ಪ ವೀರ್ಯ ಮನುಜಾಸ್ತು ಕಿಂ ಪುನಃ. ಆ ಪರ್ವತದಲ್ಲಿ ಏನಂತೀರ, ಅದರ ಮಹಿಮೆ ಹೇಳಬೇಕು ಅಂದರೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಹಿಮೆಗಳು ಬೇಕಾದಷ್ಟು ನಡೀತಿರ್ತದೆ. ಇದೆಲ್ಲ ಹೇಳಲಿಕ್ಕೆ ಸಮರ್ಥರು ಯಾರು ಅಂದರೆ ಬ್ರಹ್ಮ ಶಿವೇಂದ್ರ ಪೂರ್ವಕಾಹ. ಬ್ರಹ್ಮದೇವರು, ರುದ್ರದೇವರು ಇವ್ರು ಹೇಳಬೇಕಷ್ಟೇ ಆ ಪರ್ವತದ ಮಹಿಮೆ ಏನು ಅಂತ. ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನುಜ ಅತ್ಯಲ್ಪ ವೀರ್ಯ ಮನುಜಾಸ್ತು ಕಿಂ ಪುನಃ. ಆದ್ದರಿಂದ ಮನುಜರೆಲ್ಲ ಏನು ಹೇಳಲಿಕ್ಕೆ ಸಾಧ್ಯ? ಯಾಕೆ ಅಂದರೆ ಅಲ್ಲಿ ಏನಿದೆ ಅಲ್ವ, ತಸ್ಯೋಪರಿ ವರಾದಿವ್ಯ ಸ್ವಾಮಿ ಪುಷ್ಕರಿಣಿ ಶುಭ. ಆ ಮೇಲ್ಭಾಗದಲ್ಲಿ ಒಂದು ತೀರ್ಥ ಇದೆ ಅಂತೆ. ಆ ತೀರ್ಥದ ಹೆಸರೇನು ಅಂದರೆ ಸ್ವಾಮಿ ಪುಷ್ಕರಿಣಿ ಅಂತ. ಸ್ವಾಮಿ ಪುಷ್ಕರಿಣಿ ಅಂತ ಕರೀತಾರೆ. ಪುಷ್ಕರಿಣಿ ಬರೀ ಪುಷ್ಕರಿಣಿ ಅಲ್ಲ, ಸ್ವಾಮಿ ಪುಷ್ಕರಿಣಿ ಅಂತ. ಒಂದರ್ಥದಲ್ಲಿ ಸ್ವಾಮಿನಃ ಪುಷ್ಕರಿಣಿ ಅಂತ ಅಂದರೆ ವರಾಹದೇವರಿಗೆ ಸಂಬಂಧಪಟ್ಟಂಥ ಪುಷ್ಕರಿಣಿ ಅಂತ ಒಂದರ್ಥ. ಇನ್ನೊಂದು ಸ್ವಾಮಿನೀಚ ಸಹ ಪುಷ್ಕರಿಣೀಚ ಅಂದರೆ ಪುಷ್ಕರಿಣಿಗಳಲ್ಲೆಲ್ಲದರಲ್ಲೂ ಕೂಡ ಇದೇ ಸ್ವಾಮಿ ಅಂತ ಇರುವಂಥದ್ದು. ಎಲ್ಲ ಪುಷ್ಕರಿಣಿಗಳಿಗೂ ಕೂಡ ಸ್ವಾಮಿ ಪುಷ್ಕರಿಣಿ ಇದು ಅಂತ, ಭಾಳ ದೊಡ್ಡ ಪುಷ್ಕರಿಣಿ ಇದು ಅಂತ. ಅಂದರೆ ಎಲ್ಲದಕ್ಕಿಂತ ಸನ್ನಿಧಾನ ಹೆಚ್ಚಿದೆ ಇದರಲ್ಲಿ ಅಂತ ಹೇಳ್ತಾರೆ. ಅಂಥ ಒಂದು ಪುಷ್ಕರಿಣಿ ಇದೆ ಅಂತೆ. ಮತ್ಸ್ಯ ಕಚ್ಚಪ ಸಂಪಾದ ಜಲಕುಕ್ಕುಟ ಭೂಷಿತ. ಅವರು ನೋಡಿದ್ದನ್ನು ಹೇಳ್ತಿದ್ದಾರೆ. ಆ ಕಾಲದಲ್ಲಿ ಆ ಪುಷ್ಕರಿಣಿಯಲ್ಲಿ ಹಂಸ ಪಕ್ಷಿಗಳು, ಮೀನುಗಳು, ಒಳ್ಳೆ ಆಮೆಗಳು ಇವೆಲ್ಲ ಓಡಾಡಿಕೊಂಡಿದ್ದು ಅಂತೆ. ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಈ ತೀರ್ಥದಲ್ಲಿ ಎಷ್ಟು ಸನ್ನಿಧಾನ ಅಂದರೆ ಗಂಗಾ ಆದಿ ಸರ್ವ ತೀರ್ಥಾನಾಂ ಜನ್ಮಭೂಮಿರ್ವಿರಾಜತೆ. ಸಕಲ ತೀರ್ಥಗಳ ಸನ್ನಿಧಾನ ಎನ್ನುವಂಥದ್ದಿದೆ ಅಂತೆ. ಸಕಲ ತೀರ್ಥಗಳ ತವರು ಮನೆ ಯಾವುದು ಅಂತ ಕೇಳಿದರೆ ಅದು ಸ್ವಾಮಿ ಪುಷ್ಕರಿಣಿ ಅಂತ ಹೇಳ್ತಾರೆ. ಗಂಗಾದಿ ತೀರ್ಥಗಳಿಗೆಲ್ಲ ಅವು ಗಂಡನ ಮನೆಗೆ ಹೋಗ್ತವೆ. ಕೊನೆಗೆ ಎಲ್ಲ ಗಂಗೆ ಯಮುನೆ ಎಲ್ಲ ಹರ್ಕೊಂಡು ಹೋಗೋದು ಎಲ್ಲಿಗೆ ಅಂತಂದರೆ ಅವು ಸಮುದ್ರಕ್ಕೆ ಹೋಗ್ತವೆ, ಅಂದರೆ ಗಂಡನ ಮನೆ ಅಂತ ಅರ್ಥ. ಆದರೆ ಯಾವಾಗಾದರೂ ತವ್ರ ಮನೆಗೆ ಬರಬೇಕು ಅಂದರೆ, ಒಂದು ರೂಪದಿಂದ ನಾವು ತವ್ರ ಮನೆಯಲ್ಲೇ ಇರಬೇಕು ಅಂದರೆ ಎಲ್ಲಿರ್ತಾವೆ ಅಂದರೆ ಸ್ವಾಮಿ ಪುಷ್ಕರಿಣಿ ತೀರ್ಥದಲ್ಲಿ ಇರ್ತಾವೆ. ಅಂಥ ಒಂದು ದಿವ್ಯವಾದ ಸನ್ನಿಧಾನ ಎನ್ನುವಂಥದ್ದು ಅಲ್ಲಿದೆ. ಆ ತೀರ್ಥದಲ್ಲಿ ಈ ಧನುರ್ಮಾಸ ಅಂತ ಬರ್ತದೆ. ಧನುರ್ಮಾಸ ಅಂತ ಬಂದಾಗ ಅದರಲ್ಲೂ ಕೂಡ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ದಿವಸ ಬೆಳಗಿನ ಜಾವದಲ್ಲಿ ಅರುಣೋದಯ ಕಾಲದಲ್ಲಿ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ ಬೆಳಿಗ್ಗೆ ಬೇಗನೆ ದೇವತೆಗಳೆಲ್ಲರೂ ಕೂಡ ಆ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಬೇಕು ಅಂತ ಓಡಿ ಬರ್ತಾರಂತೆ. ಅಂಥ ದಿವ್ಯವಾದಂಥ ತೀರ್ಥ ಆ ಪುಷ್ಕರಿಣಿ ಅಂತ. ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ ಕಾಂಕ್ಷಂತಿ ದೇವತಾ ಸರ್ವಾಃ ಮಜ್ಜಲಂ ತಜ್ಜಲೇ ಶುಭೇ
ಅಲ್ಲೇ ಮಜ್ಜನವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥ ದಿವ್ಯವಾದಂಥ ತೀರ್ಥ ಇದು. ಯತ್ರ ಶ್ರಾದ್ದ ಕರ್ಮಾಣಿ ಪಿತॄಣಾಂ ಕುರ್ವತೆ ದ್ವಿಜಾಹ, ಅಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಿದರೂ ಕೂಡ ಬಹಳ ಪುಣ್ಯ ಇದೆ. ಅಲ್ಲೆಲ್ಲ ಶ್ರಾದ್ದವನ್ನು ಮಾಡಿಬಿಟ್ರು ಅಂದರೆ ನಮ್ಮ ಪಿತೃಗಳೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರಂತೆ. ತೇಷಾಂ ಪಿತೃಗಣಾಸ್ತುಷ್ಟಾಹ, ಅದರಿಂದ ಪಿತೃದೇವತೆಗಳ ಗಣದಲ್ಲಿರುವವರು ಕೂಡ ಸಂತುಷ್ಟರಾಗ್ತಾರೆ. ನೃತ್ಯಂತಿ ಹರಿಮಂದಿರೇ, ಅವರೆಲ್ಲ ಹರಿಮಂದಿರದಲ್ಲಿ ನರ್ತನೆ ಮಾಡ್ತಾರಂತೆ. ನಾವಿಲ್ಲಿ ಶ್ರಾದ್ದ ಮಾಡಿದ್ವಿ ಅಂದರೆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ. ಅಂಥ ಒಂದು ದಿವ್ಯವಾಗಿರುವಂಥದ್ದು. ಸ್ನಾನದಾನೇನ ತತ್ತೀರ್ಥೆ ಮನುಜಾ ಭಾಗ್ಯಶಾಲಿನಃ, ಆ ತೀರ್ಥದ ಸನ್ನಿಧಾನದಲ್ಲಿ ಸ್ನಾನ ಮಾಡಿದರೆ, ಮತ್ತೊಬ್ಬರಿಗೆ ದಾನ ಮಾಡಿದರೆ, ಏನೇನು ಮಾಡ್ತೀರಿ ಪುಣ್ಯ ಕಾರ್ಯ, ಅದಕ್ಕೆ ಮಹಾಪುಣ್ಯ ಇದೆ ಅಂತ ಹೇಳ್ತಾರೆ. ಅಂತಹ ದಿವ್ಯವಾಗಿರುವಂಥದ್ದು. ಶಂಕೋ ನಾಮ ನೃಪಕ್ಕಶ್ಚಿತ್ ಸ್ನಾನ ಮಾತ್ರೇಣ ರಾಜ್ಯಗಃ, ಒಬ್ಬ ಶಂಖ ಅಂತ ಒಬ್ಬ ರಾಜ ಇದ್ದಂತೆ. ಆ ಶಂಖ ಎನ್ನುವಂಥ ರಾಜ ಅವನು ರಾಜ್ಯ ಕಳ್ಕೊಂಡಿದ್ದ. ಅಂಥದ್ದವನಿಗೇನಾಯಿತಂತೆ, ಒಂದು ಸರ್ತಿ ಸ್ನಾನ ಮಾಡಿದ್ರಿಂದಲೇ ಅವನ ರಾಜ್ಯ ಮತ್ತೆ ಅವನಿಗೆ ವಾಪಸ್ ಬಂತಂತೆ. ಅಂಥ ದಿವ್ಯವಾದ ಸನ್ನಿಧಾನ. ಪುರಾ ನಾರಾಯಣೋ ನಾಮ ಬ್ರಾಹ್ಮಣೋಂಗಿರಸಸ್ಸುತಃ ಸ್ವಾಮಿ ಪುಷ್ಕರಿಣೀ ತೀರ್ಥೆ ಮಹಿಮ್ನಾ ಸ್ನಾನಜೇನಹಿ ವರಂ ಲದ್ವಾ ಹರಿಂ ದೃಷ್ಟ್ವಾ ಜಗಾಮ ಹರಿಮಂದಿರಂ. ಒಬ್ಬ ನಾರಾಯಣ ಅಂತ ಒಬ್ಬ ಬ್ರಾಹ್ಮಣ. ಆ ನಾರಾಯಣ ಅನ್ನುವಂಥ ಬ್ರಾಹ್ಮಣ ಅವನಿಗೆ ಅಂಗಿರಸ ಋಷಿಗಳ ಮಗ. ಆ ಬ್ರಾಹ್ಮಣನಿಗೇನಾಗಿತ್ತಂತೆ, ದೇವರ ದರ್ಶನ ಮಾಡಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ ಭಾಳ ಅಪೇಕ್ಷೆ. ಏನೇನೋ ಮಾಡಿದ, ಎಷ್ಟೋ ಸೇವೆಗಳನ್ನು ಮಾಡಿದ್ದಂತೆ. ಏನು ಮಾಡಿದರೂ ಆಗಿರಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರಂತೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಬಿಡು ಒಂದು ಸರ್ತಿ, ದೇವರ ಅನುಗ್ರಹ ಆಗ್ತದೆ ಅಂತ ಹೇಳಿದಾಗ ಆಯಿತು ಅಂತ ಹೋಗಿ ಅಲ್ಲಿ ಸ್ನಾನ ಮಾಡಿದನಂತೆ. ಸ್ನಾನ ಮಾಡಿದ ಕೂಡಲೇ ಹರಿಮಂದಿರ, ಮೋಕ್ಷಕ್ಕೆ ಹೋಗಿಬಿಟ್ಟನಂತೆ ಆ ವ್ಯಕ್ತಿ ಅಂತ ಹೇಳಿ. ಅಂಥ ದಿವ್ಯವಾದಂಥ ಸನ್ನಿಧಾನ ಪುಷ್ಕರಿಣೀ ತೀರ್ಥ. ಸ್ವಾಮಿ ಪುಷ್ಕರಿಣೀ ತೀರ್ಥೆ ಮಹಿಮ್ನ, ಅಂಥ ಮಹಿಮೆ ಎನ್ನುವಂಥದ್ದಿದೆ ಇಲ್ಲಿ ಅಂತ. ರಾಮದೇವರಿದ್ದಾರಲ್ಲ, ರಾಮದೇವ್ರು ಏನು ಮಾಡಿದ್ರಂತೆ, ಸೀತೆಯನ್ನು ಕಳ್ಕೊಂಡಿದ್ರು ಅಂತ ಹೇಳ್ತಾರಲ್ಲ, ಅದೆಲ್ಲ ನಟನೆ ಇರಲಿ. ಆದರೂ ರಾಮದೇವರು ಕೂಡ ಏನು ಮಾಡಿದ್ರಂತೆ, ಸೀತೆಯನ್ನು ಪಡಿಬೇಕು ಅಂದರೆ ರಾಮದೇವರಿಗೆ ಯಾರು ಹೇಳಿದ್ರಂತೆ ಋಷಿಗಳು, ನೀವು ಸೀತೆಯನ್ನು ಮತ್ತೆ ಪಡಿಬೇಕು ಅಂದರೆ ನೀವು ದಂಡಕಾರಣ್ಯಕ್ಕೆ ಹೋಗ್ರಿ. ಆ ದಂಡಕಾರಣ್ಯದಲ್ಲೇ ಕಳ್ಕೊಂಡಿದ್ದು. ದಂಡಕಾರಣ್ಯಕ್ಕೆ ಬಂದಾಗ ಕಳೆದು ಹೋದ್ಲಲ್ಲ, ಹೀಗೆ ಬರಬೇಕಾದ್ರೆ ಯಾರೋ ಹೇಳಿದ್ರಂತೆ, ಅಲ್ಲೇ ಹತ್ತಿರದಲ್ಲಿ ಹೋದರೆ ಒಂದು ವೆಂಕಟಗಿರಿ ಅಂತ ಇದೆ, ಅಲ್ಲಿ ಒಂದು ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ, ಅಲ್ಲಿ ಒಂದು ಸರ್ತಿ ಸ್ನಾನ ಮಾಡಿಬಿಡ್ರಿ ರಾಮದೇವರೇ, ನಿಮ್ಮ ಹೆಂಡತಿ ನಿಮಗೆ ಸಿಗುತ್ತಾಳೆ ಅಂತ ಹೇಳಿದ್ದಕ್ಕೆ ಅಲ್ಲಿ ಸ್ನಾನ ಮಾಡಿದ ಮೇಲೆ ಆ ಏನು ದಶಾನನ ಇದ್ದ ರಾವಣ, ಅವನನ್ನು ಕೊಂದು ಸೀತೆ ಪಡ್ಕೊಂಡ್ರಂತೆ ರಾಮದೇವರು ಅಂತ. ಆದ್ದರಿಂದ ರಾಮೋಪಿ ತತ್ರ ಸ್ನಾನೇನ ಕೃತಾಂ ಸೀತಾಮ ವಾಪಸಃ ಏವಂ ತೀರ್ಥವರ ತತ್ರ ಸ್ವಾಮಿ ಪುಷ್ಕರಿಣೀ ಶುಭ ತಸ್ಯಾಃ ಪಶ್ಚಿಮ ದಿಗ್ಭಾಗೆ ವರಾಹ ವದನೋ ಹರಿಃ. ಅಲ್ಲೇ ಏನಿದೆ ಅಂತಂದರೆ ವರಾಹರೂಪಿ ಭಗವಂತನ ಸನ್ನಿಧಾನ ಇದೆ, ಅಲ್ಲಿ ಪಶ್ಚಿಮ ಭಾಗದಲ್ಲಿದೆ ಅಂತ. ಅಲ್ಲಿ ಧರಾದೇವಿಯನ್ನು ಆಲಿಂಗನೆ ಮಾಡಿಕೊಂಡು ಭಗವಂತ ಇರ್ತಾನೆ. ಈ ತೀರ್ಥ ತ್ರಿಕೋಟಿ ತೀರ್ಥ ಜಾತಾನಾಂ ಜನ್ಮಸ್ಥಾನಂಚ ಭೂಧರ, 3 ಕೋಟಿ ತೀರ್ಥಗಳ ಸನ್ನಿಧಾನ ಅಲ್ಲಿದೆ ಅಂತ. ಆ ತೀರ್ಥದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಇಲ್ಲಿ ಹೀಗೆ ಹೇಳಿದ್ದಾರೆ. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುವಾಗ 3 ಕೋಟಿ ಅಲ್ಲ, 66 ಕೋಟಿ ತೀರ್ಥಗಳ ಸನ್ನಿಧಾನ ಅಲ್ಲಿದೆ ಅಂತ ಹೇಳಿದ್ದಾರೆ. ಮತ್ತು ಎರಡಕ್ಕೂ ವಿರೋಧ ಬರಲ್ವೇ ಅಂದರೆ ವಿರೋಧ ಅಲ್ಲ. ಇಲ್ಲಿ 3 ಕೋಟಿ ತೀರ್ಥ ಅಂತ ಹೇಳಿದ್ದು, ಪ್ರಧಾನ ತೀರ್ಥಗಳು 3 ಕೋಟಿ ಅಂತ ಹೇಳಿದ್ದಾರೆ. ಅಪ್ರಧಾನವಾಗಿ ಇನ್ನು ಬೇಕಾದಷ್ಟಿದ್ದಾವೆ ಅಂತ ಹಾಗೆ ಹೇಳಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಆದ್ದರಿಂದಾಗಿ ಏನಂ ಗಿರಿವರಂ ಪ್ರಾಪ್ಯ ಭಗವಾನ್ ವೆಂಕಟಾಚಲಂ. ಇನ್ನೂ ಹೇಳಬೇಕು ಅಂದರೆ ಈ ತೀರ್ಥದ ಮಹಿಮೆ ಇದೆಯಲ್ವಾ, ಎಷ್ಟು ಮಹಿಮೆ ಅಂತಂದರೆ, ವಿಶೇಷವಾಗಿ ಯಾರಿದ್ದಾರಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಅಂದರೆ, ಒಮ್ಮೆ ಏನಾಯಿತಂತೆ, ಈ ಸರಸ್ವತಿ ನದಿ ಅಂತ ಒಂದು ನದಿ, ಆ ಸರಸ್ವತಿ ನದಿ ತೀರದಲ್ಲಿ ಪುಲಸ್ತ್ಯ ಅಂತ ಒಬ್ಬ ಋಷಿಗಳು, ಆ ಪುಲಸ್ತ್ಯ ಋಷಿಗಳು ಅವರು ತಪಸ್ಸಿಗೆ ಕೂತಿದ್ರಂತೆ. ಸರಸ್ವತಿ ನದಿ ಅಂದರೆ ಅವಳು ಗುಪ್ತಗಾಮಿನಿ ಅಂತ ಇವತ್ತು ಪ್ರಸಿದ್ಧಿ ನಮಗೆ. ಆವಾಗ ಹರಿತಿದ್ಲು ಮೊದಲು.
ಅವಳು ಹರಿತಾ ಇರುವಾಗ ಸರಸ್ವತಿ ತೀರದಲ್ಲಿ ಆ ಪುಲಸ್ತ್ಯರು ತಪಸ್ಸಿಗೆ ಕೂತಾಗ ಸರಸ್ವತಿ ಹರಿತ ಉಕ್ಕಿದ್ಲಂತೆ. ಉಕ್ಕಿ ಹರಿಯುವಾಗ ಅಕಸ್ಮಾತ್ ಆ ಸರಸ್ವತಿ ನದಿ ನೀರು ಆ ಪುಲಸ್ತ್ಯರಿಗೆ ಸಿಡಿತು. ಅದು ಸಿಡಿದು ಕೂಡಲೇ ಅವರಿಗೆ ಸಿಟ್ಟು ಬಂತಂತೆ, ತಪಸ್ಸಿಗೆ ಭಂಗ ಆಯಿತು, ಸಿಟ್ಟು ಬಂತು. ಸಿಟ್ಟು ಬಂದು ನಾನು ತಪಸ್ಸಿಗೆ ಕೂತಾಗ ನನ್ನ ತಪಸ್ಸಿಗೆ ಭಂಗ ಬರುವಂತೆ ಈ ರೀತಿ ಮಾಡಿದ್ದೀರಿ ನೀವು, ಆದ್ದರಿಂದಾಗಿ ಸರಸ್ವತಿ ನೀನು ಯಾರ ಕಣ್ಣಿಗೂ ಕಾಣಬಾರ್ದು ಹಾಗೆ ಹರಿಬೇಕು ನೀನು ಅಂತ ಶಾಪ ಹಾಕಿದ್ರಂತೆ. ಕಣ್ಣಿಗೆ ಕಾಣದಂತೆ ಹರಿ ನೀನು ಅಂತ ಪುಲಸ್ತ್ಯರು ಶಾಪ ಹಾಕಿದ್ರು. ಅವರು ಶಾಪ ಹಾಕಿದ ಮೇಲೆ ಅವಳು ಗುಪ್ತಗಾಮಿನಿ ಅಂತಾಗಿತ್ತು. ಆದರೆ ಯಾರಿಗೆ ಕಾಣದಂತೆ ಹರಿ ಅಂತ ಹಾಕಿದ್ರು ಶಾಪ. ಸರಸ್ವತಿಗೆ ಅವಳಿಗೆ ಸಿಟ್ಟು ಬಂತು. ಯಾಕೆ? ಸರಸ್ವತಿ ಅಂದರೆ ಬ್ರಹ್ಮದೇವರ ಹೆಂಡತಿ ಬೇರೆ, ಇದು ಸರಸ್ವತಿ ಅಂತ ತೀರ್ಥಾಭಿಮಾನಿ ದೇವತೆ. ಅವಳಿಗೆ ಸಿಟ್ಟು ಬಂತು. ಅಲ್ಲ, ಹರಿಯೋದು ಮತ್ತು ಉಕ್ಕೋದು ಇದು ನನ್ನ ಸ್ವಭಾವ, ನೀರಿನ ಸ್ವಭಾವ. ಅದು ನಿಮಗೆ ಸಿಡಿತು ಅಂದ್ಕೊಳ್ಳೆ ಸುಮ್ಮನೆ ನನಗೆ ಶಾಪ ಕೊಟ್ಟರಲ್ಲ ಅಂತ ತಾನು ತಿರುಗಿ ಶಾಪ ಹಾಕಿದ್ಲಂತೆ. ಪುಲಸ್ತ್ಯರೇ, ನೀವು ನನಗೆ ಶಾಪ ಹಾಕಿದ್ರಿಂದ ನಾನೇನೂ ಮಾಡಿಲ್ಲ, ಆದರೂ ಹೀಗೆ ಮಾಡಿದ್ದೀರಾ, ಆದ್ದರಿಂದ ನಿಮ್ಮ ವಂಶದಲ್ಲಿ ರಾಕ್ಷಸರು ಹುಟ್ಟಲಿ ಅಂತ ಶಾಪ ಹಾಕಿದ್ರಂತೆ. ಅದಕ್ಕೆ ಪುಲಸ್ತ್ಯರ ಮಕ್ಕಳು ವಿಶ್ರವಸನ ಮಕ್ಕಳೇ ಯಾರು ಅಂದರೆ ರಾವಣ, ಕುಂಭಕರ್ಣ ಇವರೆಲ್ಲ ಹುಟ್ಟಿದವು. ಪುಲಸ್ತ್ಯರ ಮೊಮ್ಮಕ್ಕಳು. ಅವನಿಗೆ ಪೌಲಸ್ತ್ಯ ಅಂತ ಹೆಸರು ರಾವಣನಿಗೆ. ಹಾಗೆ ಇದು ಸರಸ್ವತಿ ಹಾಕಿದಂಥ ಶಾಪ. ಇದು ಇಂಥ ಶಾಪ ಹಾಕಿದರು. ಅದಾದ ನಂತರ ಆ ಸರಸ್ವತಿ ನದ್ಯಾಭಿಮಾನಿ ದೇವತೆ ಏನು ಮಾಡಿದ್ದಂತೆ, ದೇವರ ಹತ್ರ ಹೋಗಿ ಕೇಳಿದ್ದಂತೆ, ಸ್ವಾಮಿ ನಾನು ಏನೂ ಮಾಡಿಲ್ಲ, ವಿನಾಕಾರಣ ನನ್ನ ಮೇಲೆ ಶಾಪ ಹಾಕಿ ಗುಪ್ತಗಾಮಿನಿಯನ್ನಾಗಿ ಮಾಡಿಬಿಟ್ರು. ಎಲ್ಲ ನದಿಗಳಿಗೂ ಕೂಡ ನಿನಗೆ ಅಭಿಷೇಕ ಮಾಡುವ ಯೋಗ ಕೊಟ್ಟಿದ್ದೆ. ಎಲ್ಲ ನದಿಗಳಿಗೆ, ಯಮುನೆ ನಿನಗೆ ಅಭಿಷೇಕಕ್ಕೆ ಬರ್ತಾಳೆ, ಗಂಗೆ ಬರ್ತಾಳೆ, ಎಲ್ಲರಿಗೂ ಒಂದೊಂದು ಯೋಗ ಇದೆ. ಆದರೆ ನನಗೆ ಮಾತ್ರ ಯೋಗ ಇಲ್ಲಲ್ಲೋ. ಎಲ್ಲರ ಜೊತೆಗೆ ಮಿಕ್ಸ್ ಆಗಿ ನಾನು ಮಾಡಬೇಕಷ್ಟೇ, ಇಲ್ಲ ಅಂದರೆ ನನಗೆ ಪ್ರತ್ಯೇಕ ಅಂತ ಇಲ್ಲಲ್ವಾ ಅಂತ ಹೇಳಿದ್ದಕ್ಕೆ ಪರಮಾತ್ಮ ಹೇಳಿದ್ದಂತೆ, ನೀನೇನು ಯೋಚನೆ ಮಾಡಬೇಡ, ನಾನು ಕಲಿಯುಗದ ಆರಂಭದಲ್ಲಿ ಶ್ರೀನಿವಾಸನಾಗಿ ಬೆಟ್ಟದ ಮೇಲೆ ಕೂತ್ಕೊಳ್ತೇನೆ, ಆಗ ಪ್ರತಿನಿತ್ಯವೂ ಕೂಡ ನನ್ನ ಅಭಿಷೇಕಕ್ಕೆ ನಿನ್ನೀರೇ ಆಗಬೇಕು ಅಂತ ಹೇಳಿದ್ದಂತೆ ಭಗವಂತ. ಆವತ್ತಿನಿಂದ ವಿಶೇಷವಾಗಿ ಒಂದು ಅಂಶದಿಂದ ಸರಸ್ವತಿ ನದಿ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿರ್ತಾಳೆ. ಸ್ವಾಮಿ ಪುಷ್ಕರಣಿ ಆದ್ದರಿಂದ ಆ ಸರಸ್ವತಿ ಇದ್ದಾಳೆ ಅಂತ ಅದು ಒಂದು ವಿಶೇಷತೆ ಎನ್ನುವಂಥದ್ದಿದೆ ಆ ಪುಷ್ಕರಣಿಗೆ ಅಂತ ಹೇಳ್ತಾರೆ. ಇದಿಷ್ಟೇ ಅಲ್ಲ, ಇನ್ನೂ ಅದರ ಮಹಿಮೆ ಹೇಳಬೇಕು ಅಂತಂದರೆ ಈ ಪರೀಕ್ಷಿತ್ ರಾಜ ಭಾಗವತದ ಕೊನೆಯಲ್ಲಿ ಬರ್ತದೆ. ಪರೀಕ್ಷಿನ್ ಮಹಾರಾಜ ಅವನಿಗೆ ಭಾಗವತ ಎಲ್ಲ ಕೇಳಿದ ಮೇಲೆ ತಕ್ಷಕ ಕಚ್ತಾನವನು, ತಕ್ಷಕ ಕಚ್ಚಿ ಸಾಯ್ತಾನವನು. ಆದರೆ ಅದಕ್ಕಿಂತ ಸ್ವಲ್ಪ ಮೊದಲು ಒಂದು ಘಟನೆ ನಡೆಯಿತು ಅಂತ ಹೇಳ್ತಿದೆ ಭಾಗವತ. ಏನದು ಅಂದರೆ, ಈ ತಕ್ಷಕ ಬರ್ತಾ ಇರ್ತಾನಂತೆ ದಾರಿಯಲ್ಲಿ, ಇವನಿಗೆ ಕಚ್ಚಬೇಕು ಅಂತ ಬರ್ತಾ ಇರ್ತಾನೆ. ಬರುವಾಗ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬರ್ತಾ ಇದ್ದಂತೆ ತಕ್ಷಕ. ಇನ್ನು ಅದೇ ರೀತಿಯಲ್ಲಿ ಇನ್ನೊಬ್ಬ ಬ್ರಾಹ್ಮಣ, ಕಶ್ಯಪ ಗೋತ್ರದ ಬ್ರಾಹ್ಮಣ, ಒಬ್ಬ ಕಶ್ಯಪ ಬ್ರಾಹ್ಮಣ ಅಂತ ಹೇಳ್ತಾರೆ, ಆ ಬ್ರಾಹ್ಮಣನೂ ಬರ್ತಾ ಇದ್ದಂತೆ. ಅವನು ಯಾಕೆ ಬರ್ತಾ ಇದ್ದ ಅಂದರೆ, ಅವನಲ್ಲೊಂದು ಮಂತ್ರಶಕ್ತಿ, ಏನು ವಿಷ ಇದ್ದರೂ ಕೂಡ ಆ ವಿಷವನ್ನು ತೆಗೆಯುವಂಥ ಮಂತ್ರದ ಶಕ್ತಿ ಇತ್ತಂತೆ. ಅದಕ್ಕೆ ಅವನು ಯೋಚನೆ ಮಾಡಿದ್ದ, ಈ ಪರೀಕ್ಷಿತನನ್ನು ತಕ್ಷಕ ಬಂದು ಕಚ್ಚುತ್ತಾನೆ, ಆ ವಿಷವನ್ನು ನಾನು ತೆಗಿತೀನಿ, ನಾನು ತೆಗೆದು ಎಲ್ಲರ ಕೈಯಲ್ಲೂ ಹೊಗಳಿಸ್ಕೊಳ್ತೀನಿ, ಜೊತೆಗೆ ರಾಜ ನನಗೆ ಬೇಕಾದಷ್ಟು ಸಂಭಾವನೆ ಕೊಡ್ತಾನೆ ಅಂತ ಯೋಚನೆ. ಅದಕ್ಕೆ ಆಯಿತು ಅಂತ ಅವನು ಹೊರಟಿದ್ದ. ಹೊರಡುವಾಗ ದಾರಿಯಲ್ಲಿ ಆಕಸ್ಮಿಕವಾಗಿ ಈ ತಕ್ಷಕನೂ ಬ್ರಾಹ್ಮಣನ ವೇಷ, ಇವನು ಬ್ರಾಹ್ಮಣನೇ ಇದ್ದ. ಪರಸ್ಪರ ಇಬ್ಬರಿಗೂ ಭೇಟಿ ಆಯಿತಂತೆ ದಾರಿಯಲ್ಲಿ ಬರಬೇಕಾದ್ರೆ. ದಾರಿಯಲ್ಲಿ ಬರುವಾಗ ಭೇಟಿ ಆಗ್ತಾ, ಮತ್ತು ಭೇಟಿ ಆದಾಗ ಸುಮ್ಮನೆ ಮಾತಾಡ್ತಾರಲ್ಲ, ಎಲ್ಲಿ ಹೊರಟಿದ್ದೀರಿ, ಯಾವ ಕಡೆ, ಏನು ಅಂತೆಲ್ಲ. ಹಾಗೆ ಆ ತಕ್ಷಕ ಏನು ಮಾಡಿದ್ದಂತೆ, ಇವನನ್ನು ಕೇಳಿದ. ಅವನಿಗೆ ಗೊತ್ತಿಲ್ಲ ಇವನು ತಕ್ಷಕ ಅಂತ ಗೊತ್ತಿಲ್ಲ, ಯಾಕೆಂದರೆ ಇವನು ಬ್ರಾಹ್ಮಣ ವೇಷದಲ್ಲಿ ಇದ್ದಾನೆ ತಕ್ಷಕ. ಅವನು ಕೇಳಿದರೆ ಅವನು ಹೇಳಿದ, ಬ್ರಾಹ್ಮಣ ಏನಿಲ್ಲ, ನನ್ನಲ್ಲಿ ಒಂದು ಮಂತ್ರಶಕ್ತಿ ಇದೆ, ಆ ಮಂತ್ರದಿಂದ ವಿಷ ತೆಗಿತೀನಿ ನಾನು, ಆ ವಿಷ ತೆಗೆದರೆ ವಿಷ ಎಲ್ಲ ಪರಿಹಾರ ಆಗ್ತದೆ. ಇವನಿಗೆ ಪರೀಕ್ಷಿತ ರಾಜನಿಗೆ ಆ ತಕ್ಷಕ ಏನು ಕಚ್ಚುತ್ತಾನಂತೆ, ಆ ವಿಷ ತೆಗಿಬೇಕು ಅಂತ ಹೊರಟಿದ್ದೇನೆ ಅಂತ ಇಷ್ಟು ಹೇಳಿದ. ಅದಕ್ಕೆ ಆ ಪಕ್ಕದಲ್ಲಿದ್ದಂಥ ಅವನು ಹೇಳಿದಂತೆ, ಆ ತಕ್ಷಕ ಬೇರೆ ಯಾರೂ ಅಲ್ಲ, ನಾನೇ ನಾನೇ ಅದು ಅಂತಂದ. ಅಂದು ಕೂಡಲೇ, ಅಲ್ಲ ನೀನು ಹೆಂಗೆ ವಿಷ ತೆಗಿತೀಯೋ ಮಾರಾಯ, ಅಷ್ಟು ಸಾಮರ್ಥ್ಯ ನಿನಗೆಲ್ಲಿಂದ ಇದೆ? ಸರಿ, ನೀನೇನು ವಿಷ ತೆಗಿತಿ,
ವಿಷ ತೆಗೆದ್ರೆ ನಿನಗೇನು ಕೊಡ್ತಾನೆ ರಾಜ? ಸಂಭಾವನೆ ಕೊಡ್ತಾನೆ. ನೀನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿ ಅಂತ ಕೇಳಿದ. ಎಷ್ಟು ಕೊಡ್ಬೋದು ಅಂತ ನೀನು ತಿಳ್ಕೊಂಡಿದ್ದಿ? ಅವನು ಹೇಳ್ದ, ಒಂದು 50,000. ನಾನು ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅಂದ್ಬಿಟ್ಟು, 10 ಕೊಡ್ತೀನಿ ನಿನಗೆ ಅಂದ. ಅವನು 50 ಕೊಡ್ತಾನೆ, ನಾನು 10 ಕೊಡ್ತೀನಿ ಅಂದ. ಏನು ಮಾಡಬೇಕು ಅಂದ, ಆ ವಿಷಯವನ್ನು ಪರಿಹಾರ ಮಾಡಬೇಡ ನೀನು ಅಂದ್ಬಿಟ್ಟು. ಆದರೆ ಅದು ಕೊಡಬೇಕು ಅಂದರೆ ಮೊದಲು ತೀರ್ಮಾನ ಆಗಬೇಕಲ್ಲ, ನಿನಗೆ ವಿಷವನ್ನು ತೆಗೆಯೋ ಶಕ್ತಿ ಇದೆ ಅಂತ ಗೊತ್ತಾಗಬೇಕಲ್ಲ ನನಗೆ. ಅದಕ್ಕೊಂದು ಕೆಲಸ ಮಾಡಿ, ನಾನು ಹಾವಾಗಿಬಿಡ್ತೀನಿ, ಪಕ್ಕದಲ್ಲೇ ಇರುವಂಥ ಒಂದು ಮರ ಇದೆ, ಆ ಮರಕ್ಕೆ ಕಚ್ಚಿಬಿಡ್ತೀನಂತೆ. ಕಚ್ಚಿದರೆ ಇಡೀ ಮರ ಎನ್ನುವಂಥದ್ದು ವಿಷದಿಂದ ಒಣಗಿ ಹೋಗ್ತದೆ, ಪೂರ್ತಿ ಒಣಗಿ ಹೋಗಿಬಿಡ್ತದೆ, ಸತ್ಯ ಹೋಗ್ತದೆ. ಆ ರೀತಿ ಕಚ್ತೀನಿ. ನಿನಗೆ ಮಂತ್ರಶಕ್ತಿ ಇದ್ದರೆ ನಾನು ಕಚ್ಚಿದ ಮರವನ್ನು ಮತ್ತೆ ಬದುಕಿಸ್ಬೇಕು ನೀನು ಅಂತೇಳಿ. ಆಯಿತು ಅಂದ ಬ್ರಾಹ್ಮಣ. ಆಯಿತು ಅಂತ ಪರೀಕ್ಷೆ ನಡೆಯಿತು. ಇವನು ಕಚ್ಚಿದ ಕೂಡಲೇ ಅವನೇನು ಮಾಡಿದ, ಮಂತ್ರವನ್ನು ಹೇಳಿ ಸುಮ್ಮನೆ ಮುಟ್ಟಿದ ಅಷ್ಟೇ. ಮುಟ್ಟಿದ ಕೂಡಲೇ ಆ ಗಿಡ ಮತ್ತೆ ಅದು ಚಿಗುರಿ ಬಿಡ್ತು. ಚಿಗುರಿ ಏನದು ಹೂವು ಹಣ್ಣು ಎಲ್ಲ ಬಿಡ್ಲಿಕ್ಕೆ ಶುರುವಾಗಿಬಿಡ್ತು, ಎಲ್ಲ ಬಿಡ್ತು. ಇವನು ಬೇಕಾದಷ್ಟು ದುಡ್ಡು ಕೊಟ್ಟ, ಹೋಯ್ಗುಡಿ ಇಲ್ಲಿಂದ ಹೋಯ್ಗುಡು, ಬರಬೇಡ ನೀನು ಕಳಿಸ್ಬಿಟ್ಟು, ಇಲ್ಲಿ ಬರಬೇಡ ನೀನು ಅಂಥೇಳಿ ಕಳಿಸ್ಕೊಟ್ಟ. ಅವನು ಬ್ರಾಹ್ಮಣ ದುಡ್ಡು ಸಿಕ್ತಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟುಬಿಟ್ಟ. ಅವನು ಹೊರಟು ಕೂಡಲೇ ಆಮೇಲೆ ಏನಾಯಿತು ಅಂದರೆ, ಈ ತಕ್ಷಕ ಹೋದ, ಕಚ್ಚಿದ ಎಲ್ಲ ಆಯಿತು. ಆದರೆ ಇದು ಇವರಿಬ್ಬರ ಮಧ್ಯದಲ್ಲೇ ನಡೆದಿದ್ದು ಘಟನೆ ಇದೆ, ಎಲ್ಲವೂ ಕೂಡ ಯಾರು ಇರಲಿಲ್ಲ ನೋಡಲಿಕ್ಕೆ. ಆದರೆ ಮತ್ತು ಆ ಸುದ್ದಿ ನಮ್ಮ ತನಕ ಬಂದಿದೆ ಇವತ್ತು. ನಾವು ಇವತ್ತು ಹೇಳ್ತಿದ್ದೀವಿ ಆ ವಿಷಯವನ್ನು. ನಮಗೇನು ಗೊತ್ತಾಯ್ತಿದೆಲ್ಲ ಅಂದರೆ, ಅದಕ್ಕೆ ಭಾಗವತ ಹೇಳ್ತದೆ, ಅವರಿಬ್ಬರು ಈ ಘಟನೆ ಎಲ್ಲ ಮಾಡಿದ್ರಲ್ಲ, ಈ ಕೆಳಗೆ ದುಡ್ಡು ಕೊಡೋದು ತಗೊಳ್ಳೋದು ಎಲ್ಲ ಮಾಡ್ತಿದ್ರಲ್ಲ, ಇಷ್ಟು ಮಾಡುವಾಗ ಆ ಮರಕ್ಕೇನು ಕಚ್ಚಿದ್ನಲ್ಲ, ಆ ಮರ ಕಚ್ಚಬೇಕಾದ್ರೆ ಆ ಮರದ ಮೇಲೆ ಒಬ್ಬ ಬಡಿಗಾರ ಮರ ಕಡಿಲಿಕ್ಕೆ ಅಂತ ನಿಂತಿದ್ನಂತ. ಅವನು ಕಚ್ಚಿದಾಗ ಏನಾಯಿತು ಅಂದರೆ, ಆ ಮರ ಸಾಯಿತು. ಮರ ಸಾಯೋದಷ್ಟೇ ಅಲ್ಲ, ಮರದ ಮೇಲಿದ್ದಂತಹ ಆ ವ್ಯಕ್ತಿನೂ ಸತ್ತನಂತ, ಅವನು ಸತ್ತ. ಆಮೇಲೆ ಈ ಬ್ರಾಹ್ಮಣ ಮಂತ್ರ ಹೇಳಿ ಮರ ಮುಟ್ಟಿದ್ನಲ್ಲ, ಮರ ಬದುಕಿತು, ಮರದ ಮೇಲಿದ್ದಂಥ ಮನುಷ್ಯನು ಬದುಕಿದ್ನಂತೆ. ಅವನು ಮೇಲೆ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದ, ಎಲ್ಲ ನೋಡ್ತಾ ಇದ್ದ. ಅಂದರೆ ಇದರ ಮೂಲಕ ನಮಗೇನು ಸಂದೇಶ ಕೊಡ್ತಾ ಇದೆ ಅಂದರೆ, ಭಾಳ ಮಂದಿ ಏನು ಮಾಡ್ತಿರ್ತಾರೆ ಅಂದರೆ, ಎಲ್ಲರೂ ನೋಡ್ತಿದ್ದಾರೆ, ಎಲ್ರೆದ್ರಿಗೆ ಕೊಡಬೇಡ್ರಿ, ಏನಿದ್ರು ಲಂಚ ಗಿಂಚ ಎಲ್ಲ ಟೇಬಲ್ ಕೆಳಗೆ ಕೊಡ್ರಿ ಅಂತಿರ್ತಾರೆ. ನೀವು ಎಷ್ಟು ಕೆಳಗೆ ಕೊಟ್ಟರೂ ಕೂಡ ಮೇಲೊಬ್ಬ ನೋಡೋನಿರ್ತಾನೆ ಅನ್ನುವ ಸಂದೇಶವನ್ನು ಕೊಡ್ತಾ ಇದೆ ನಮ್ಮ ಭಾಗವತ. ಮೇಲೊಬ್ಬ ಇರ್ತಾನೆ, ನೋಡ್ತಿರ್ತಾನೆ ನಮ್ಮನ್ನು ಅಂತ. ಅವ್ನು ನೋಡ್ದೆ ಎಲ್ಲ ಕಡೆ ಹೇಳಿಬಿಟ್ಟ. ಆದರೆ ಇಷ್ಟಾಯಿತು, ಪರೀಕ್ಷಿತ್ ಸತ್ತ. ಆದರೆ ಆ ಬ್ರಾಹ್ಮಣ ಹೋಗಿದ್ನಲ್ಲ ಸಂಭಾವನೆ ತಗೊಂಡು, ಆ ಬ್ರಾಹ್ಮಣನಿಗೆ ಮಾತ್ರ ಮನಸ್ಸಿನಲ್ಲಿ ಭಾಳ ಖೇದ ಆಗ್ತಿತ್ತಂತೆ. ಏನೇ ಆದರೂ ನಾನು ದುಡ್ಡಿಗೆ ಆಸೆ ಪಟ್ಟು ರಾಜನನ್ನು ಬದುಕಿಸೋದನ್ನು ಬಿಟ್ಟು ಬಂದ್ಬಿಟ್ನೆಲ್ಲ, ಛೇ ಎಂಥ ತಪ್ಪು ಮಾಡಿದೆ, ದುಡ್ಡಿಗೋಸ್ಕರವಾಗಿ ಇಂಥ ಕೆಲಸ ಮಾಡಬಾರ್ದಿತ್ತು ನಾನು ಅಂತ ಅವನ ಜೀವನದಲ್ಲಿ ಪಾಪಪ್ರಜ್ಞೆ ಯಾವಾಗಲೂ ಕಾಡ್ತಾ ಇತ್ತಂತೆ. ಯಾವಾಗಲೂ ಪಾಪಪ್ರಜ್ಞೆ ಅವನಿಗೆ. ಇಂಥ ಪಾಪಪ್ರಜ್ಞೆ ಇದ್ರೆ ಏನು ಮಾಡಬೇಕು? ಈ ಪಾಪಪ್ರಜ್ಞೆ ಹೋಗ್ತಾ ಇಲ್ಲ ಅವನಿಗೆ. ಭಾಳ ಹಿಂಸೆ ಆಗ್ತಿತ್ತಂತೆ. ಮಲಗಿದಾಗ ಅದೇ ನೆನಪಾಗೋದು, ಕೂತ್ರೆ ಅದೇ ನೆನಪಾಗಿ, ಎಲ್ಲ ಹಿಂಗಾಗಿಬಿಟ್ರೆ ಏನು ಮಾಡಬೇಕು ಹೇಳ್ರಿ ಗತಿ? ನಮಗೆ ದೇವರು ಒಂದು ಮರುವು ಅಂತ ಕೊಟ್ಟಿರ್ತಾನೆ, ಅದು ಅನುಗ್ರಹ ಅನ್ನಬೇಕು. ಯಾರೋ ಗಂಡ ಹೆಂಡತಿ ಇರ್ತಾರೆ, ಜೊತೆಗೇ ಬದುಕಿರ್ತಾರೆ, ಭಾರಿ ಅನ್ಯೋನ್ಯವಾಗಿರ್ತಾರೆ. ಅಕಸ್ಮಾತ್ ಯಾರೋ ಒಬ್ರು ಹೋಗಿಬಿಟ್ರು ಅಂದರೆ, ಹಚ್ಕೊಂಡ್ಬಿಟ್ರೆ ಹೆಂಗೆ ಬದುಕಬೇಕು ಹೇಳ್ರಿ? ದೇವರು ಮರುವು ಕೊಡ್ತಾನೆ. ಆಯ್ತು ಹೋಗಲಿ ಬಿಡು ಅಂತ ಕೊಟ್ಬಿಡ್ತಾನೆ. ಆದರೆ ಅದು ಇಲ್ಲ ಅಂತಾದ್ರೆ ಬಹಳ ಕಷ್ಟ ಆಗಿಬಿಡ್ತದೆ, ಬದುಕೋದು ಕಷ್ಟ. ಹಂಗೆ ಇವನಿಗೆ ಕಷ್ಟ ಆಗಿಬಿಡುತ್ತಂತೆ. ಏನು ಮಾಡಬೇಕು? ಆ ಪಾಪ ಪ್ರಜ್ಞೆ ಕಾಡ್ತಾನೇ ಇರ್ತದೆ. ಆಗ ಯಾರನ್ನು ಕೇಳಿದ್ನಂತೆ ದೊಡ್ಡವ್ರನ್ನ, ಸ್ವಾಮಿ ಇಂಥ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ, ಈ ಪಾಪ ಪ್ರಜ್ಞೆ ಹೋಗಬೇಕು, ನಾನು ಮಾಡಿದ ಪಾಪ ಪರಿಹಾರ ಆಗಬೇಕು, ನನಗೆ ಏನು ಮಾಡಬೇಕು ಹೇಳ್ರಿ ಅಂತ ಕೇಳಿದ್ದಂತೆ. ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಆಗ ಅವನಿಗೆ ಹೇಳಿದ್ರಂತೆ, ಏನಿಲ್ಲ, ಒಂದು ಸರ್ತಿ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿಬಿಡು ಅಂತಂದ್ರಂತೆ. ಆಯಿತು ಅಂತ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿದ. ಆ ಸ್ನಾನ ಮಾಡಿದಾಗಲಿಂದಲೂ ಕೂಡ ಅವನ ಪಾಪ ಪ್ರಜ್ಞೆಯೆಲ್ಲ ಹೊರಟು ಹೋಗಿ ಎಲ್ಲ ಹೋಗಿಬಿಡ್ತು. ಹೋಗಿ ಆಮೇಲೆ ಆನಂದದಿಂದ ಬದುಕಿದ ಅಂತ ಹೇಳ್ತಾರೆ. ಅಂದರೆ ಸ್ವಾಮಿ ಪುಷ್ಕರಣಿ ತೀರ್ಥ ಅನ್ನುವಂಥದ್ದು ಎಷ್ಟು ದಿವ್ಯವಾದದ್ದು ಅಂದರೆ, ಅದು ಬರೀ ಇಷ್ಟೇ ಅಲ್ಲ, ಮತ್ತೇನು ಅಂತಂದರೆ ಸ್ವಾಮಿ ಪುಷ್ಕರಣಿ ತೀರ್ಥ ಎಂಥ ಪಾಪವನ್ನು ಮಾಡಿದರೂ ಕೂಡ ಅದನ್ನೂ ಪರಿಹಾರ ಮಾಡುವಂಥ ಒಂದು ವಿಶಿಷ್ಟವಾದ ತೀರ್ಥ ಈ ಸ್ವಾಮಿ ಪುಷ್ಕರಣಿ ಎನ್ನುವ ತೀರ್ಥ. ಅಂಥ ದಿವ್ಯವಾದ ಸನ್ನಿಧಾನ ಇದು ಅಂತ ಹೇಳ್ತಾರೆ. ಆ ದಿವ್ಯವಾದಂಥ ಸನ್ನಿಧಾನದಲ್ಲಿ ಭಗವಂತ ಏನಂ ಗಿರಿವರಂ ಪ್ರಾಪ್ಯ ಭಗವಾನ್ ವೆಂಕಟಾಚಲಂ ವೈಕುಂಠಾದಧಿಕಂ ಮತ್ವ, ಇದು ವೈಕುಂಠಕ್ಕಿಂತ ಜಾಸ್ತಿ ಅಂತಾನೆ ಪರಮಾತ್ಮ.
ಭಾಳ ಚೆನ್ನಾಗಿದೆ ಇದು ಅಂತಂದೆ. ಆಮೇಲೆ ವಿಚಚಾರ ಇತಸ್ತತಃ ನ ಪ್ರಾಪ ಕಿಂಚಿದಾಸ್ಥಾನಂ ಗುಹನಾರ್ಥಂ ರಮಾಪತಿ ಇತ್ತಂ ವಿಚಾರ್ಯಮಾಣೇತು ಸ್ವಾಮಿ ಪುಷ್ಕರಿಣೀ ತಟೆ ದಕ್ಷಿಣೇ ವಿಮಲಂ ದಿವ್ಯಂ ವಲ್ಮೀಕಂ ದೃಷ್ಟವಾನ್ ಮುದಾ. ಅಲ್ಲೇ ದಕ್ಷಿಣ ಭಾಗದಲ್ಲಿ ಒಂದು ವಲ್ಮೀಕ ಇತ್ತಂತೆ. ವಲ್ಮೀಕ ಅಂದರೆ ಹುತ್ತ. ಈ ಹುತ್ತವನ್ನು ಯಾರು ರಚನೆ ಮಾಡಿದ್ರು? ಯಾವುದೋ ಗೆದ್ಲು ಹುಳ ಹೋಗಿ ಮಾಡಿತ್ತು ಅಂತ ತಿಳ್ಕೊಂಬಿಡ್ಬೇಡ್ರಿ. ಯಾವುದೋ ಹುಳ ಮಾಡಿದ್ದು ಅದರಲ್ಲಿ ಹೋಗಿ ಹುತ್ತದಲ್ಲಿ ಹಾವು ಹೋಗಿ ಬದುಕ್ತದೆ. ಅಲ್ಲೇನು ಹಾವು ಓಡಾಡ್ತಾ ಇದ್ದಂಥ ಹುತ್ತ ಅಲ್ಲ. ಮತ್ತೇನು ಅಂದರೆ ಬ್ರಹ್ಮದೇವರೇ ಹೋಗಿ ಆ ಹುತ್ತವನ್ನು ರಚನೆ ಮಾಡಿ ಬಂದಿದ್ರಂತೆ. ಅಲ್ಲಿ ಎಲ್ಲಿ ಬ್ರಹ್ಮದೇವರು ಮಾಡುತ್ತಾರಲ್ಲ ಅಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಹಿತನಾಗ್ತಾನಂತೆ ಪರಮಾತ್ಮ. ಯಾಕೆಂದರೆ ಈ ಗಂಡಕಿ ನದಿ ಅಂತ ಒಂದು ನದಿ ಇತ್ತು. ಆ ಗಂಡಕಿ ನದಿಯಲ್ಲಿ ಈ ಸಾಳಗ್ರಾಮಗಳೆಲ್ಲ ಸಿಗ್ತವೆ. ಆ ಸಾಳಗ್ರಾಮಗಳೆಲ್ಲ ಏನು ಅಂದರೆ ಬರೀ ಕಲ್ಲಲ್ಲ, ಆ ಕಲ್ಲಲ್ಲಿ ಒಂದು ಹುಳ ಕೊರೆದಿರ್ತದೆ. ಆ ಹುಳ ಯಾರು ಅಂದರೆ ಬ್ರಹ್ಮದೇವರೇ ಆ ಹುಳದಲ್ಲಿ ಇರ್ತಾರಂತೆ, ಹುಳದ ರೂಪದಲ್ಲಿ ಇರ್ತಾರೆ. ಬ್ರಹ್ಮದೇವರೇ ಹುಳದ ರೂಪದಲ್ಲಿದ್ದು ಆ ಕಲ್ಲನ್ನು ಕೊರೆದರೆ ಅಲ್ಲಿ ಭಗವಂತ ಸನ್ನಿಹಿತನಾಗ್ತಾನಂತೆ, ಪರಮಾತ್ಮ ಬಂದು ಕೂತ್ಕೊಳ್ತಾನಂತೆ. ಹಾಗೆ ಇಲ್ಲೂ ಕೂಡ ವಲ್ಮೀಕ ಅಂತ ಹೇಳಿದರೆ ಆ ವಲ್ಮೀಕ ಅಂದರೆ ಬ್ರಹ್ಮದೇವರು ರಚನೆ ಮಾಡಿರುವಂಥದ್ದು. ಅಲ್ಲಿ ಭಗವಂತ ಸನ್ನಿಹಿತನಾದಂತೆ ಪರಮಾತ್ಮ. ಅದನ್ನೇ ಹೇಳುತ್ತಾರೆ, ದಕ್ಷಿಣೇ ವಿಮಲಂ ದಿವ್ಯಂ ವಲ್ಮೀಕಂ ದೃಷ್ಟವಾನ್ ಮುದಾ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದೇನಿತ್ತು ಅಂದರೆ ತಿಂತ್ರಿಣಿ ವೃಕ್ಷ ಮೂಲಸ್ಥಂ ಭಗವಾನ್ ಜಗದೀಶ್ವರ. ಅಲ್ಲೊಂದು ತಿಂತ್ರಿಣಿ ವೃಕ್ಷ ಇತ್ತಂತೆ. ಏನು ತಿಂತ್ರಿಣಿ ವೃಕ್ಷ ಅಂದರೆ ಹುಣಸೆ ಹಣ್ಣಿನ ಮರ, ಹುಣಸೆಕಾಯಿ ಮರ. ಅದು ಹುಣಸೆ ಮರ ಇತ್ತು. ಆ ಹುಣಸೆ ಮರದ ಕೆಳಭಾಗದಲ್ಲೇನೆ ಈ ಏನು ಹುತ್ತ ಇತ್ತಂತೆ. ಅಲ್ಲಿ ಹೋಗಿ ವಾಸ ಮಾಡಿದ್ದಂತೆ ಭಗವಂತ. ಈ ನಮ್ಮ ಕಡೆಯಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ಹುಣಸೆ ಮರ ಅಂದರೆ ಅದರಲ್ಲಿ ದೆವ್ವ ಇರ್ತಾವೆ ಅಂತ ಹೇಳುತ್ತೆ. ಹುಣಸೆ ಮರ ರಾತ್ರಿ ಆದರೆ ಸಾಕು, ಹುಣಸೆ ಮರದ ಕೆಳಗೆ ಹೋಗಬೇಡ, ದೆವ್ವ ಓಡಾಡ್ತಿರ್ತಾವಲ್ಲಿ ಅಂತ. ಇವ್ನು ನೋಡಿದ್ರೆ ಅಲ್ಲೇ ಕೂತಿದ್ದಾನೆ ಹೋಗಿ ಭಗವಂತ. ಈ ಶ್ರೀನಿವಾಸ ಹೋಗಿ ಅಲ್ಲೇ ಕೂತು. ಏನು ಅರ್ಥ ಅಂದರೆ ಭಗವಂತ ನಮಗೆಲ್ಲ ತೋರಿಸ್ತಿದ್ದಾನೆ. ಏನು ಮಾಡಬೇಕು ಅಂದರೆ ಹುಣಸೆ ಮರದ ಹತ್ತಿರ ಹೋಗಿರಬೇಕು ಅಂದರೆ ಅರ್ಥ ಏನು ಅಂದರೆ ಪರಮಾತ್ಮ ತೋರಿಸೋದು ನಮಗೆ. ಯಾವತ್ತಾದರೂ ಕೂಡ ಜೀವನದಲ್ಲಿ ಏನಾದರೂ ಕೂಡ ನೀವು ಜೋತಾಡಬೇಕು ಅಂತಾದರೆ, ಹಿಡಿದು ಜೋತಾಡಬೇಕು ಅಂತಾದರೆ ಹುಣಸೆ ಮರಕ್ಕೆ ಜೋತಾಡ್ರಿ. ಹೋಗಿ ಎಲ್ಲಿಯಾದರೂ ಕೂಡ ನುಗ್ಗೆ ಮರಕ್ಕೆ ಏನಾದರೂ ಕೂಡ ಜೋತಾಡಿದರೆ ಏನಾಗ್ತದೆ? ಟೊಳ್ಳಿರ್ತದೆ, ಅದು ಟೊಳ್ಳಿರ್ತದೆ. ನೀವು ಜೋತಾಡಿದರೆ ಸಹ ಕೆಳಗೆ ಬಿದ್ದುಬಿಡ್ತೀರಷ್ಟೇ. ಹಾಗಾಗಿ ಇದನ್ನು ವಾದರಾಜ ಸ್ವಾಮಿಗಳು ದೃಷ್ಟಾಂತವಾಗಿ ಹೇಳುತ್ತಾರೆ. ಅವ್ರು ಹೇಳುವಾಗ ಹಾಗೆ ಹುಣಸೆ ಮರಕ್ಕೆ ಯಾವತ್ತೂ ಕೂಡ ಗೃಹ್ಣೀಯ ತಿಂತ್ರಿಣಿ ವೃಕ್ಷಂ ಅಂತ. ಗೃಹ್ಣೀಯ ತಿಂತ್ರಿಣಿ ವೃಕ್ಷಂ, ತಿಂತ್ರಿಣಿ ವೃಕ್ಷವನ್ನು ಹಿಡಿಬೇಕಂತ ಹಿಡಿಯೋದು ಅಂತಾದರೆ ಅಂದರೆ ಅರ್ಥ ಏನು ಅಂದರೆ ಯಾವುದು ಸತ್ಸಿದ್ಧಾಂತ ಅಂದರೆ ಮಧ್ವಾಚಾರ್ಯ ಸಿದ್ಧಾಂತ ಏನಿದೆಯಲ್ಲ ಅದು ತಿಂತ್ರಿಣಿ ವೃಕ್ಷ ಇದ್ದಂತೆ, ಹುಣಸೆ ಮರ ಇದ್ದಂತೆ. ಅದಕ್ಕೆ ಎಷ್ಟು ಜೋತಾಡಿದರೂ ಕೂಡ ಅದು ಮುರಿದು ಹೋಗೋದಿಲ್ಲಂತೆ. ಆದರೆ ಅದು ಬಿಟ್ಟು ಉಳಿದದ್ದು ಏನಾದರೂ ಬೇರೆ ಯಾವ ಸಿದ್ಧಾಂತವನ್ನು ಹಿಡ್ಕೊಂಡ್ರೂ ಕೂಡ ಆ ಎಲ್ಲ ಸಿದ್ಧಾಂತಗಳು ಕೂಡ ಹೇಗಿರ್ತದೆ ಅಂತಂದರೆ ಅವೆಲ್ಲವೂ ಕೂಡ ನುಗ್ಗೆ ಮರ ಇದ್ದಂತೆ, ಅದೆಲ್ಲ ಬಿದ್ದೋಗಿಬಿಡುತ್ತದೆ ಅಂತ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ, ನಾನು ವೈಕುಂಠದಿಂದ ಬಂದು ಹುಣಸೆ ಮರವನ್ನು ಹಿಡ್ಕೊಂಡಿದ್ದೀನಿ, ಹಾಗೆ ನೀವು ನಿಮ್ಮ ಜೀವನದಲ್ಲಿ ಹುಣಸೆ ಮರದಂತೆ ಗಟ್ಟಿಯಾಗಿರುವ ಮಧ್ವಾಚಾರ್ಯ ಶಾಸ್ತ್ರವನ್ನು ಹಿಡ್ಕೊಳ್ಳ್ರಿ ಎನ್ನುವ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಭಗವಂತ ತಿಂತ್ರಿಣಿ ವೃಕ್ಷ ಮೂಲಸ್ಥಂ ಭಗವಾನ್ ಜಗದೀಶ್ವರ ಮತ್ವೇದಂ ಪರಮಂ ಸ್ಥಾನಂ ತತ್ರ ಲೀನೋ ಭವದ್ಧರಿಹಿ. ಇದು ಚೆನ್ನಾಗಿದೆ ಅಂತ ಪರಮಾತ್ಮ ಅಲ್ಲಿ ಹೋಗಿ ಕೂತ್ಕೊಂಡಂತೆ. ಅತೀತೆ ದ್ವಾಪರೇ ಚೈವ, ಅವನು ಬಂದಾಗಲಿ ಇನ್ನೂ ಏನಾಗಿತ್ತಂತೆ, ದ್ವಾಪರ ಕಳೀತಾ ಇತ್ತು, ಸಂಧಿಕಾಲ ಅಂತ ಇಟ್ಟುಕೊಳ್ಳು. ಅಂತೂ ಆ ಕಾಲದಲ್ಲಿ ಬಂದಿದ್ದಾನೆ ಪರಮಾತ್ಮ. ಆ ಕಾಲದಲ್ಲಿ ಬಂದಾಗ ಅಲ್ಲಿ ಪರಮಾತ್ಮ ಇದ್ದಾನೆ. ಅತೀತೆ ವತ್ಸರೇ ಕಶ್ಚಿತ್ ಚೋಳರಾಜೋ ನೃಪೋತ್ತಮಃ. ಅಲ್ಲಿ ಒಬ್ಬ ಚೋಳರಾಜ ಅಂತ ಆ ದೇಶವನ್ನೆಲ್ಲ ಆಳ್ತಾ ಇದ್ದಂತೆ. ಆ ದೇಶವನ್ನೆಲ್ಲ ಚೋಳರಾಜ ಆಳ್ತಾ ಇದ್ದಾನೆ. ಚೋಳರಾಜ ಆಳ್ತಾ ಇರುವಂಥ ದೇಶದಲ್ಲಿ ಭಗವಂತ ಅಲ್ಲಿದ್ದಾನೆ. ತಸ್ಮಿನ್ ಚಾಸತಿ ಭೂಖಂಡಂ ಬಹುಪುಣ್ಯ ಫಲಪ್ರದಂ. ಅವನು ಆಳುವಾಗ ಬಹಳ ಚೆನ್ನಾಗಿತ್ತಂತೆ. ಅಲ್ಲಿ ಏನಾಯಿತು ಅಂದರೆ ಅನಿರೀಕ್ಷಿತವಾಗಿ ಬಹು ಕ್ಷೀರಪ್ರದಾಗಾವಹ ಪುತ್ರ ವೈ ಪಿತೃವತ್ಸಲಾಹ. ಎಲ್ಲ ಹಸುಗಳು ಕೂಡ ಬೇಕಾದಷ್ಟು ಹಾಲು ಕೊಡ್ತಾ ಇತ್ತಂತೆ. ಇನ್ನು ಎಲ್ಲ ಮಕ್ಕಳೆಲ್ಲರೂ ಕೂಡ ಪಿತೃಗಳಿಗೆಲ್ಲ ಬಹಳ ಪ್ರೀತಿಪಾತ್ರರು. ಯಾಕೆಂದರೆ ಯಾರೇ ಪಿತೃಗಳು ಹೋದರೂ ಕೂಡ ಮಕ್ಕಳು ಶ್ರಾದ್ದ ತಪ್ಪಿಸ್ತಿರ್ಲಿಲ್ಲಂತೆ.
ಶ್ರಾದ್ದ ಮಾಡ್ತಿದ್ರು ಅವನ ದೇಶದಲ್ಲಿ. ಒಳ್ಳೆಯ ಶ್ರಾದ್ದವನ್ನು ಮಾಡಿಕೊಂಡು ಮತ್ತು ಅವರು ಮಾಡುವ ಧರ್ಮಾಚರಣೆಗಳಿಂದ ಏನಾಗ್ತಿತ್ತಂತೆ, ಕಾಲಕಾಲಕ್ಕೆ ಮಳೆ ಬರ್ತಾ ಇತ್ತು. ಕಾಲೇ ವರ್ಷತಿ ಪರ್ಜನ್ಯ ಸಸ್ಯಾವೈ ಬಹುಧಾನ್ಯದಾಹ, ಎಲ್ಲ ಬಹುಧಾನ್ಯದಾಹ ಎಲ್ಲವೂ ಕೂಡ ಧಾನ್ಯವನ್ನು ಕೊಡ್ತಾ ಇತ್ತಂತೆ. ನಾರ್ಯ ಪತಿವ್ರತ ಸರ್ವಾಹ, ಎಲ್ಲ ಹೆಣ್ಣು ಮಕ್ಕಳು ಕೂಡ ಪತಿವ್ರತೆಯರಾಗೇ ಇರ್ತಿದ್ರಂತೆ. ಯಾರಲ್ಲೂ ಕೂಡ ಅನ್ಯಥಾ ಭಾವ ಎನ್ನುವುದು ಬರ್ತಿರಲಿಲ್ಲ, ಬೇರೆ ಯೋಚನೆ ಬರ್ತಿರಲಿಲ್ಲಂತೆ. ಪುರುಷಾಶ್ಚ ಸತೀವ್ರತಾ, ನೋಡಿ ಅದರ ಜೊತೆಗೆ ಇನ್ನೊಂದು ಸತೀವ್ರತ, ಎಲ್ಲರೂ ಕೂಡ ಪತಿವ್ರತೆಯರು ಅಂತ ಕೇಳಿದ್ದೀವಿ, ಪತ್ನಿವ್ರತ ಅಂತ ಎಲ್ಲೂ ಕೇಳಿಲ್ಲ, ಅದನ್ನು ಹೇಳ್ತಾರೆ. ಸತೀವ್ರತ ಇತ್ತು ಅಲ್ಲಿ ಅಂತ. ಯಾವ ಗಂಡಸು ಕೂಡ ಮತ್ತೊಬ್ಬರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಿರಲಿಲ್ಲ, ಪರಸ್ತ್ರೀಯರನ್ನು. ಇತ್ತಂ ಶಾಸತಿರಾಜ್ಞಸ್ಮಿನ್ನ ಜನ ಆನಂದ ತತ್ಪರಾಹ, ಆನಂದವಾಗಿದ್ದರು ಅವನ ದೇಶದಲ್ಲಿ. ಆದರೆ ತಸ್ಮಿನ್ ಕಾಲೇ ವಿಧಿ ಸಾಕ್ಷಾತ್ ಧೇನುರೂಪಿ ಸಮಾಗತಃ, ಆಗ ಆ ಕಾಲದಲ್ಲಿ ಬ್ರಹ್ಮದೇವರೇನು ಮಾಡಿದ್ರಂತೆ, ವಿಧಿ ಸಾಕ್ಷಾತ್ ಬ್ರಹ್ಮದೇವರು ಹಸುವಿನ ರೂಪದಲ್ಲಿ ಬಂದರಂತೆ, ಆಕಳಿನ ರೂಪದಲ್ಲಿ ಬಂದರು. ರುದ್ರದೇವರು ಕರುವಾಗಿ ಬಂದರಂತೆ. ಅವುಗಳನ್ನು ಕಾಯುವ ಗೋಪಿ ಯಾರು ಅಂತಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿನೇ ಗೋಪಿಯಾಗಿ ಬಂದಂತೆ, ಅವುಗಳನ್ನು ಕಾಯ್ತಾ ಬಂದಂತೆ. ಅಕಸ್ಮಾತ್ ಬರಬೇಕಾದ್ರೆ ಎದುರಿಗೆ ಆ ರಾಜನೇ ಬರ್ತಿದ್ದ, ಚೋಳರಾಜ ಬರ್ತಿದ್ದಂತೆ. ಅಲ್ಲಿಗೆ ಬಂದನಂತೆ. ಅಲ್ಲಿಗೆ ಬಂದು ಕೂಡಲೇ ಆ ಲಕ್ಷ್ಮೀದೇವಿ ಏನು ಮಾಡಿದ್ಲು, ಗೋಪಿ ರೂಪದಲ್ಲಿರುವವಳು, ಒಳ್ಳೆ ಹಾಲು ಕೊಡುತ್ತದೆ, ಬೇಕಾದರೆ ತಗೊಳ್ರಿ, ಇದನ್ನು ಹಸುವನ್ನು ಕೊಂಡ್ಕೊಳ್ರಿ ಅಂತ ಹೇಳಿದರೆ ಆಯಿತು ಅಂತ ಚೋಳರಾಜಗೃಹಂ ಪ್ರಾಪ್ಯ ಸಾ ಮೌಲ್ಯೇನ ಸವತ್ಸಕಾಂ, ದುಡ್ಡು ತಗೊಂಡು ಕೊಟ್ಬಿಟ್ಲಂತೆ. ಕೊಟ್ಟ ಕೂಡಲೇ ಆಗ ವಿಕ್ರೀಯ ಗಾಂ ಮಹಾಲಕ್ಷ್ಮೀ ಜಗಾಮ ನಿಜಧಾಮ ಚ, ಲಕ್ಷ್ಮೀದೇವಿ ಹೊರಟೋದು. ಆಮೇಲೆ ಮನೆಯಲ್ಲಿ ದನ ಕಾಯೋ ಹುಡುಗ ಒಬ್ಬ ಇದ್ದ, ಗೋಪಾಲ, ಅವನಿಗೆ ಈ ಹಸುವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ನಂತೆ. ಆಯಿತು ಅಂದರೆ ಹಸು ನೋಡಲಿಕ್ಕೆ ಒಳ್ಳೆ ತೇಜಸ್ವಿ ಇತ್ತು. ಅದು ವಿಧಿ ಬೇರೆ, ವಿಧಿ ಅಂದ್ರೇನು, ಬ್ರಹ್ಮದೇವರು ಅಂತ. ಬ್ರಹ್ಮದೇವರಿಗೆ ವಿಧಿ ಅಂತ ಹೆಸರು. ಬ್ರಹ್ಮದೇವರಿಗೆ ಯಾಕೆ ಅವರಿಗೆ ವಿಧಿ ಅಂತ ಹೆಸರು ಅಂದರೆ, ವಿಧಿ ಅಂತಂದರೆ ಅವರಿಗೆ ಮಾತ್ರ ಏನಾಗ್ತದೆ ಅಂದರೆ ವಿಧಿಯಿಂದಲೇ ಏನಾದರೂ ಮಾಡ್ತಾರಂತ. ಪರಮಾತ್ಮ ವಿಧಾನ ಮಾಡ್ತಾನೆ, ಏನಾದರೂ ಅವನು ವಿಧಾನ ಮಾಡಿದಾಗ ಅವರು ಮಾಡ್ತಾರೆ ಕೆಲಸ, ಅದರಿಂದಾಗಿ ಅವರಿಗೆ ವಿಧಿ ಅಂತ ಹೆಸರು. ಅಂದರೆ ಏನರ್ಥ ಅಂದರೆ, ಬ್ರಹ್ಮದೇವರು ಕೆಲವೊಂದು ಸರ್ತಿ ತಪ್ಪು ಮಾಡೋದು ಅಂತಿದೆ ಅಂತ. ಬ್ರಹ್ಮದೇವರು ತಪ್ಪು ಮಾಡೋದೇ ಇಲ್ಲ, ಯಾಕೆಂದರೆ ಅವರು ಪರಶುಕ್ಲರು ಅಂತ ಹೇಳೋದು. ಪರಶುಕ್ಲರಿಗೆ ಅಂಥ ದೋಷಗಳೇ ಇರೋದಿಲ್ಲ. ಬೇರೆಯವರು ಇರ್ತಾರಲ್ಲ, ಅವರೆಲ್ಲ ತಪ್ಪು ಮಾಡ್ತಿರ್ತಾರೆ. ಇಂದ್ರದೇವರು ಹೋದರು, ಅಹಲ್ಯಾದೇವಿಯ ಜೊತೆಗೆ ಧರ್ಷಣೆ ಮಾಡಿದರು ಅಂತ ಕಥೆ ಬರ್ತದೆ. ಚಂದ್ರ ಅವನು ಬೃಹಸ್ಪತ್ಯಾಚಾರ್ಯ ಹೆಂಡತಿಯನ್ನೇ ಅಪಹರಣ ಮಾಡಿಬಿಟ್ಟ ಅಂತ ಕಥೆ ಬರ್ತದೆ. ಹೀಗೆಲ್ಲ ಅವರೆಲ್ಲ ಮಾಡ್ತಿರ್ತಾರೆ. ಹಿಂಗೆ ಮಾಡಿದಾಗ ಭಗವಂತ ಏನು ಮಾಡ್ತಾನೆ, ಅಯ್ಯೋ ಹೋಗ್ಲಿ ಬಿಡು, ಮಾಡಿದ್ರು ಏನೋ ಬಿಟ್ಬಿಡು ಅಂತೇಳಿ ಸುಮ್ಮನಾಗಿಬಿಡ್ತಾನೆ ಪರಮಾತ್ಮ, ಹೋಗ್ಲಿ ಬಿಡು ಅಂತ. ಆದರೆ ಬ್ರಹ್ಮದೇವರಿಗೆ ಹಿಂಗೆ ಮಾಡು ಅಂದರೆ ಅವ್ರು ಮಾಡೋದೇ ಇಲ್ಲ, ಅವ್ರು ಇಂಥ ತಪ್ಪುಗಳೇ ಮಾಡಲ್ಲ ಅವರು. ಅದಕ್ಕೋಸ್ಕರವಾಗಿ ಭಗವಂತನೇ ಏನು ಮಾಡ್ತಾನಂತೆ, ಪರಮಾತ್ಮ ನೀವು ಮಾಡ್ರಿ ಅಂತ ಹೇಳ್ತಾನಂತೆ, ವಿಧಿ ಮಾಡ್ತಾನಂತೆ ಪರಮಾತ್ಮ. ನೀವು ಒಂದು ಸ್ವಲ್ಪ ಮಾಡ್ರಿ ಇಂಥದ್ದನ್ನು ಅಂತ ಹೇಳ್ತಾನಂತೆ ಪರಮಾತ್ಮ. ಅದಕ್ಕೋಸ್ಕರ ಮಾಡ್ತಾರಷ್ಟೇ ಬ್ರಹ್ಮದೇವರು. ಬ್ರಹ್ಮದೇವರು ಆರಂಭದಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಒಂದು ಸರ್ತಿ ಏನಾಯಿತು ಅಂದರೆ, ರುದ್ರದೇವರನ್ನು ಸೃಷ್ಟಿ ಅಂದರೆ ಸನಕಾದಿಗಳಿಗೆಲ್ಲ ಸೃಷ್ಟಿ ಮಾಡಿದ ನಂತರ ನೀವು ಸೃಷ್ಟಿ ಮುಂದುವರಿಸ್ರಿ ಅಂದರೆ ಮಾಡಲಿಲ್ಲ ಅವ್ರು ಸಿಟ್ಟು ಮಾಡಿಕೊಂಡ್ರು ಬ್ರಹ್ಮದೇವರು. ಆಗ ರುದ್ರದೇವರು ಹುಟ್ಟಿದ್ರಂತೆ. ರುದ್ರದೇವರು ಸಿಟ್ಟಿನಿಂದ ಹುಟ್ಟಿದರು. ಆದರೆ ಸಿಟ್ಟಿನಿಂದ ಹುಟ್ಟಿದರು ಅಂದರೆ ಸಿಟ್ಟು ಮಾಡಿಕೊಂಡ್ರು ಅಂದರೆ ಸಿಟ್ಟು ಅನ್ನೋ ದೋಷ ಇದೆಯಲ್ಲ ಅವರಿಗೆ ಅಂದರೆ ದೋಷ ಇಲ್ಲ. ಭಗವಂತ ಹೇಳಿದ್ದಂತೆ ಪರಮಾತ್ಮ, ಸಿಟ್ಟು ಮಾಡಿಕೊಂಡಂತೆ ನಟನೆ ಮಾಡಿರಿ ನೀವು ಅಂತ ಹೇಳಿದ. ಅದು ಭಗವಂತನ ವಿಧಿ, ಅಂದರೆ ವಿಧಿಯನ್ನು ಪಾಲನೆ ಮಾಡ್ತಾರೆ. ಆದ್ದರಿಂದ ಬ್ರಹ್ಮದೇವರಿಗೆ ವಿಧಿ ಅಂತ ಹೆಸರಂತೆ. ಇಲ್ದಿದ್ರಿಂದ ತಪ್ಪೇ ಮಾಡಲ್ಲಂತೆ, ಆದ್ದರಿಂದ ವಿಧಿಗಳು ಅಂತ. ಅವರೇ ಆಕಳಾಗಿ ಬಂದಿದ್ದಾರಂತೆ ಬ್ರಹ್ಮದೇವರು. ಅವರು ಆಕಳಾಗಿ ಬಂದಾಗ ಈ ಗೋಪಾಲಕನಿಗೆ ಕೊಟ್ಟರು, ನೀನು ಇದನ್ನು ಚೆನ್ನಾಗಿ ನೋಡ್ಕೋ ಅಂತ. ಆದರೆ ಇವನು ರಾಜ ಏನಂದುಕೊಂಡ ಅಂದರೆ, ಬಹುಕ್ಷೀರ ಪ್ರದಾಂ ಸಾಧ್ವೀಂ ಪುತ್ರಾರ್ಥಮಕರೋತ್ತದ. ಅವನು ಯೋಚನೆ ಮಾಡಿದ, ಒಳ್ಳೆ ಹಸು ಸಿಕ್ತು ಅಂದ ಕೂಡಲೇ ನನ್ನ ಮಗನಿಗೆ ನಿತ್ಯ ಹಾಲಾಯಿತು ಅಂತ ಅಂದ್ಕೊಂಡು. ಯಾರಾದರೂ ಹಂಗೆ ಅಂದ್ಕೊಳ್ತಾರೆ? ಏನಾದರೂ ಸಿಕ್ಕು ಕೂಡಲೇ ಮೊದಲು ಯೋಚನೆ ಬರಬೇಕಾದ್ದೇನು ಅಂದರೆ, ನನ್ನ ಮಗನಿಗಾಯಿತು, ನನ್ನ ಗಂಡನಿಗಾಯಿತು ಅಂತ ಯೋಚನೆ ಬರಬಾರ್ದಂತೆ. ದೇವರಿಗೆ ಸಮರ್ಪಣೆ ಮಾಡಲಿಕ್ಕಾಯಿತು ಅಂತ ಯೋಚನೆ ಬರಬೇಕು. ಮೊದಲು ಬರಬೇಕಾದ್ದು ದೇವರಿಗೆ ಅಂತ. ದೇವರಿಗಾದ್ಮೇಲೆ ಮತ್ತು ನಮಗೆ ಅಲ್ವ ಅದು. ಹಾಗಾಗಿ ಮೊದಲು ಬರಬೇಕಾದ ಯೋಚನೆ ಅದು, ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ.
ಆದರೆ ಇವನು ಅನ್ಕೊಂಡ ನನ್ನ ಮಗನಿಗೆ ಹಾಲಾಯಿತು ಅಂತ ಅನ್ಕೊಂಡಂತೆ. ಅನ್ಕೋಬಾರ್ದು. ಎಲ್ಲಿಯಾದರೂ ಹಾಲು ಸಿಕ್ತು ಅಂದ ಕೂಡಲೇ ಕುಡಿದು ಬಿಡ್ತೇವೆ ನಾವು. ನೀವೇನಂತಾರಲ್ಲ, ಒಂದು ಬಿಂದು ನೀರು ಕುಡಿದ್ರೂ ಕೂಡ ದೇವರೇ ಇದು ನಿನಗೆ ಅರ್ಪಿತ ಅಂತ ಅಂದ್ಕೊಳ್ಬೇಕು. ದೇವರಿಗೆ ಅರ್ಪಣೆ ಮಾಡಿಕೊಂಡು ಗೋವಿಂದ ನಿನಗೆ ಅರ್ಪಿತವಾಯಿತು ಕೃಷ್ಣಾರ್ಪಣ ಅಂದ್ಕೊಂಡು ಬಾಯಿಗೆ ಹಾಕ್ಕೊಳ್ಬೇಕಂತ. ಅಂಥದ್ರಲ್ಲಿ ಸಿಕ್ಕದ್ದನ್ನು ನನ್ನ ಮಗನಿಗೆ ಅಂತ. ಹಾಲು ಸಿಕ್ಕರೆ ಮೊದಲು ಯೋಚನೆ ಬರಬೇಕಾದ್ದೇನು ಅಂದರೆ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಯೋಚನೆ ಬರಬೇಕು. ಹಾಲು ಬಂತು ಅಂದರೆ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ. ಆ ದೇವರಿಗೆ ಅಭಿಷೇಕ ಮಾಡಿ, ಸಾಳಗ್ರಾಮಕ್ಕೆ ಅಭಿಷೇಕ ಮಾಡಿ, ಇದರಿಂದ ಪುಣ್ಯ ಕಟ್ಕೊಳ್ಬೇಕು ಅಂತ. ಕೆಲವರು ಇರ್ತಾರೆ ಮನೆಯಲ್ಲಿ ಮಕ್ಕಳನ್ನಾದರೂ ಚೆನ್ನಾಗಿ ನೋಡ್ಕೊಂಡು ಸಾಕ್ತಿರ್ತಾರೋ ಇಲ್ಲೋ, ಈ ನಾಯಿ ಪಾಯಿ ಬೆಕ್ಕು ಇವೇ ಸಾಕ್ತಿರ್ತಾರೆ, ಅವಕ್ಕೆ ಹಾಲು ಹಾಕ್ತಿರ್ತವೆ, ಮಕ್ಕಳಿಗೂ ಕೊಡೋದಿಲ್ಲ ಸರಿಯಾಗಿ, ಹಿಂಗಿರ್ತಾರೆ. ಅಂಥದ್ದೆಲ್ಲ ಅದು ಮಹಾಪಾಪ. ದೇವರಿಗೆ ಕೊಡಬೇಕು ಹಾಲನ್ನು, ದೇವರಿಗೆ ಕೊಟ್ಟು ಆಮೇಲೆ ನೀವು ತಗೊಳ್ರಿ ಅಷ್ಟೇ. ಆದರೆ ಅದಕ್ಕೋಸ್ಕರ ಅಲ್ಲ ಅಂತ ಜಗನ್ನಾಥದಾಸರು ಇಂಥವರನ್ನು ನೋಡೇ ಹೇಳಿದ್ದಾರೆ. ಸಾಕಲ್ಯದಿಂದ ಸಾಳಗ್ರಾಮದ ಅಭಿಷೇಕ ಆಕಳಾಲಲಿ ಮಾಡದೆ, ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹೊಯ್ದೆ, ಕಾಕು ಬುದ್ಧಿಗಳಿಂದ ಗುಡುಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ, ಲೋಕನಿಂದಕನಾಗಿ ಪಾತಕವನೆತ್ತಿ ಅನೇಕ ಜೂಜುಗಳಾಡಿದೆ ಹರಿಯೇ. ಇವನು ಪಾಪಿಷ್ಟ ಅಂತ ಕರೀತಾರೆ. ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ. ಆದ್ದರಿಂದ ಕೊಟ್ಟ ಹಾಲನ್ನು ನನಗಾಯಿತು, ನನ್ನ ಮಕ್ಕಳಿಗಾಯಿತು, ಹೆಂಡತಿಗಾಯಿತು ಅನ್ನುವ ಯೋಚನೆ ಇಲ್ಲದೇನೆ ಮೊದಲು ದೇವರಿಗಾಯಿತು ಅನ್ನೋ ಭಾವ ಬರಬೇಕಂತ. ಆದ್ದರಿಂದಾಗಿ ಪುತ್ರಾರ್ಥಮ ಕರೋತ್ತದ, ಪುತ್ರನಿಗೋಸ್ಕರ ಅಂತ ತಿಳ್ಕೊಂಡ, ಪಾಪ ಬಂತವನಿಗೆ, ಅಲ್ಲೇ ಪಾಪ ಬಂತವನಿಗೆ, ಅದು ಒಂದಾಯಿತು. ಆಮೇಲೆ ದೇನುದ್ವಯ ಸಹಸ್ರೇಣ ಸಾಕಂ ಶ್ರೀ ವೆಂಕಟಾಚಲಂ ಸಾಗೌರ್ಗಚ್ಚತಿ ನಿತ್ಯಂ ವೈ ರಮಾನಾಥಂ ವಿಚಿನ್ವತಿ. ಅಲ್ಲಿ ಆ ಹಸು ನಿತ್ಯ ಹೋಗೋದಂತೆ. ಅಲ್ಲಲ್ಲಿ ಹುಲ್ಲು ತಿಂತಿತ್ತಂತೆ. ಹುಲ್ಲು ತಿಂದು ಕೂಡಲೇ ಕೆಚ್ಚಲು ತುಂಬ ಹಾಲು ತುಂಬಿಕೊಳ್ಳೋದು. ಆ ವಲ್ಮೀಕದ ಒಳಗೆ ಭಗವಂತ ಇದ್ನಲ್ಲ, ಪಾಪ ಉಪವಾಸ ಇದ್ದಾನೆ ಪರಮಾತ್ಮ, ಹೋಗಿ ಇಲ್ಲಿ ಬಂದು ಕೂತಿದ್ದಾನಲ್ಲ, ಅವನಿಗೆ ಹಾಲು ಕೊಡಬೇಕು ಅಂತ ಈ ಆಕಳೇನು ಮಾಡಿತಂತೆ, ಬಂದು ವಲ್ಮೀಕಸ್ತಂ ಹರಿಂ ಜ್ಞಾತ್ವ ತುತೋಷ ಮನಸಾ ವಿಧಿಹಿ ಸಮಸಿಂಚಚ್ಚ ವಲ್ಮೀಕಂ ಸಮಂತಾತ್ ಕ್ಷೀರಧಾರಯ. ತನ್ನ ಕೆಚ್ಚಲಲ್ಲಿದ್ದ ಹಾಲನ್ನೆಲ್ಲ ಕರೆದು ಭಗವಂತನಿಗೆ ಅಭಿಷೇಕ ಮಾಡಿ ಅವನ ಬಾಯಿಗೆ ಹಾಕಿ ಹೋಗಿ ಕೊಡ್ತಂತೆ. ಎಲ್ಲ ಹಾಲನ್ನು ಕೂಡ ಅಲ್ಲಿ ಕೊಡ್ತು. ತತ್ರ ಗತ್ವಾತಿ ಭಕ್ತೈವ ವಲ್ಮೀಕೆ ಕ್ಷೀರಸೇಚನಂ. ಇದನ್ನೆಲ್ಲ ಕ್ಷೀರಸೇಚನೆಯನ್ನು ಮಾಡಿಕೊಂಡು ಆ ಆಕಳು ಹೋಗ್ತಾ ಇತ್ತಂತೆ. ಇದು ನಿತ್ಯ ಹೀಗೆ ನಡೆಯೋದು. ಆಮೇಲೆ ನೋಡಿದರೆ ಮನೆಯಲ್ಲಿ ಹಾಲೇ ಕೊಡ್ತಿರ್ಲಿಲ್ಲ. ಒಳ್ಳೆ ಲಕ್ಷಣವಾಗಿದೆ, ಹಾಲು ಕೊಡ್ತಾ ಇಲ್ಲ, ಏನಾಗ್ತಾ ಇದೆಯೋ ಏನೋ ಅಂತ ಒಂದು ಸರ್ತಿ ರಾಜನಿಗೆ ಹೆಂಡತಿ ಹೇಳಿದ್ಲಂತೆ, ನೋಡ್ರಿ ಹಾಲೇ ಕೊಡ್ತಿಲ್ಲ, ಬಹುಶಃ ಏನಾದರೂ ಕೂಡ ದನ ಕಾಯೋ ಹುಡುಗ ಎಲ್ಲಾದರೂ ಅಲ್ಲೇ ಹಾಲು ಕರೆದು ಮಾರಾಟ ಮಾಡ್ಕೊಳ್ತಿದ್ದಾನೋ ಅಥವಾ ತಮ್ಮ ಮನೆಗೆ ತೊಗೊಂಡು ಹೋಗ್ತಿದ್ದಾನೋ ಏನೋ ಗೊತ್ತಿಲ್ಲ, ವಿಚಾರ ಮಾಡಬೇಕಿದನ್ನು ಅಂತ. ಅದಕ್ಕೆ ಆ ಗೋಪಾಲನ ಕರೆದು ರಾಜ ಏನು ಮಾಡಿದ್ನಂತೆ, ಒಂದು 4 ಚಡಿ ಏಟೆ ಕೊಟ್ಟನಂತೆ. ಚಡಿ ಏಟು ಕೊಟ್ಟು ಹೇಳಿದ್ನಂತೆ, ಏನೋ ಇದು, ನಾವು ಈ ಹಸುವನ್ನು ಕೊಂಡ್ಕೊಂಡದ್ದು ನಾವು ನಿನಗೆ ಕಾಯಲಿಕ್ಕೆ ಅಂತ ದುಡ್ಡು ಕೊಡ್ತಾ ಇದ್ದೀವಿ, ಸಂಬಳ ಕೊಡ್ತಿದ್ದೀವಿ, ಇಷ್ಟಾದರೂ ಕೂಡ ಮತ್ತೆ ಈ ಹಸುವಿನ ಹಾಲನ್ನು ಕದ್ದು ತೊಗೊಂಡು ಹೋಗ್ತಿದ್ದಿಲ್ಲ ಅಂತ ಚಡಿ ಏಟು ಕೊಟ್ಟನಂತೆ. ತಾಡಯಾಮಾಸ ತಂ ಗೋಪಂ ರಜ್ಜುಭಿಶ್ಚರ್ಮ ನಿರ್ಮಿತೈ. ಅವನಿಗೆ ಇದನ್ನೆಲ್ಲ ಹೊಡೆದದ್ದಕ್ಕೆ ಸಿಟ್ಟು ಬಂತು. ಸಿಟ್ಟು ಬಂದು ಏನು ಮಾಡಿದ್ನಂತೆ, ಅವನೂ ಕೂಡ ಏನು ಮಾಡಿದ್ನಂತೆ, ಆ ಚಡಿನ ತೊಗೊಂಡು ಈ ಆಕಳಿಗೂ ಹೊಡೆದ್ನಂತೆ. ಸಿಟ್ಟು ಬಂತು ಅಂತ. ಆಮೇಲೆ ಇವತ್ತು ನೋಡೋಣ ಇದನ್ನು ಅಂತ, ಎಲ್ಲಿ ಹೋಗ್ತದೆ, ಏನು ಮಾಡ್ತದೆ, ಹಾಲು ಯಾಕೆ ಕೊಡ್ತಾ ಇಲ್ಲ ಅಂತ ನೋಡಬೇಕು ಅಂತ ಹೋಯ್ತಂತೆ. ಅವನು ಗೋಪಾಲಕನೂ ಹೋದ. ಆ ಹಸು ತನ್ನಷ್ಟಕ್ಕೆ ತಾನೇ ಹೋಯ್ತು. ಹೋಗಿ ಒಂದು ಕಡೆ ಹೋದ ಕೂಡಲೇ ಆ ಹುತ್ತದ ತನಕ ಹೋಯಿತು. ಆ ಹುತ್ತ ನೋಡಿತು. ಹುತ್ತದ ಹತ್ತಿರಕ್ಕೆ ಹೋದ ಕೂಡಲೇ ಅಭಿಷೇಕಂ ಚಕಾರಾಶು ಸ್ವಪಯೋದರ ಸಂಭವೈ. ಅಭಿಷೇಕವನ್ನು ಮಾಡ್ತೀನಿ, ನಿರಂತರ ಹಾಲು ಸುರಿಸ್ಲಿಕ್ಕೆ ಶುರು ಮಾಡ್ತೀನಿ. ಇದನ್ನು ನೋಡಿ ಆ ಗೋಪಾಲಕನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಬರುವಾಗಲೇ ಒಂದು ಕೊಡ್ಲಿ ಹಿಡ್ಕೊಂಡೇ ಬಂದಿದ್ದಂತೆ. ಏನು ಮಾಡುತ್ತದೋ ಏನೋ ಅಂತ ಒಂದು ಕೊಡ್ಲಿ ಹಿಡ್ಕೊಂಡೇ ಬಂದಿದ್ದ. ನೋಡಿದ, ಉದ್ಧತ್ಯ ತರಸಾ ತಸ್ಯ ವದೋದ್ಯೋಗಂ ಸಮಾಚರತ್ ತಾಂ ದೃಷ್ಟಾದೇನುಪಕೋಪಾತ್ ಕುಟಾರಂ ಹಸ್ತಮಾತ್ರಕಂ. ಕುಠಾರವನ್ನು ತೆಗೆದು ಇನ್ನೇನು ಅದನ್ನು ಹೊಡೆದೇ ಬಿಡ್ತೇನೆ ಅಂತ ಹೇಳಿ
ಹಾರಿ ಏಟು ಬಿಟ್ಟನಂತ ಒಂದು ಸರ್ತಿ ಏಟು ಇನ್ನೇನು ಹಿಂಗೆ ಹೊಡಿತಿದ್ದಾನೆ. ಹೊಡಿಬೇಕಾದ್ರೆ ಒಳಗಿದ್ದ ಪರಮಾತ್ಮ ಇದ್ದಾನಲ್ಲ ದೇವರು ಕೂಡಲೇ ಮೇಲಕ್ಕೆದ್ದು ಬಂದಂತೆ. ಮೇಲಕ್ಕೆದ್ದು ಬಂದು ಆ ಹಸುವನ್ನು ಆ ಕಡೆ ತಳ್ಳಿದ, ತನ್ನ ತಲೆ ಕೊಟ್ಟನಂತೆ. ತಲೆ ಹೊಡಿತು. ಕಲಿಯುಗ ಆರಂಭ ಆಯ್ತಂತೆ. ಭಗವಂತ ಹೇಳ್ತಾನೆ, ಕಲಿಯುಗ ಆರಂಭ ಆಯಿತು, ಮನುಷ್ಯರು ಮೊದಲು ನನ್ನ ತಲೆನೇ ಹೊಡೆದಿದ್ದಾರೆ ಅಂತ. ಅಂದರೆ ಕಲಿಯುಗದ ಮಂದಿ ಹೇಗೆ ಅಂತಂದರೆ ಯಾವಾಗಲೂ ಇನ್ನೊಬ್ಬರು ತಲೆ ಹೊಡೆದೇ ಬದುಕ್ತಾರಂತೆ. ಯಾರು ಸ್ವತಂತ್ರವಾಗಿ ಚೆನ್ನಾಗಿ ಬದುಕಬೇಕು ಅನ್ನೋ ಭಾವ ಇರೋದಿಲ್ಲಂಥವರಿಗೆಲ್ಲ. ಹೀಗೆ ನನ್ನ ತಲೆ ಒಡೆದ್ರು ಅಂತಾನೆ ಪರಮಾತ್ಮ. ನನ್ನ ತಲೆ ಒಡೆದ್ರು. ಈ ರೀತಿ ತಲೆ ಒಡೆದು ಕೂಡಲೇ ಭಗವಂತ ಇಷ್ಟಾಯ್ತಲ್ಲ. ಯಾಕೆ ಹೀಗೆ ಮಾಡಿದ ಭಗವಂತ ಅಂದರೆ ಅವನೇ ಹೇಳ್ತಾನೆ, ಮದರ್ಥಂಚ ಕುಟಾರೇಣ ಹನಿಷ್ಯತಿ ಚ ಕಾಂಗಲಃ ಇತಿ ಮತ್ವಾ ರಮಾಕಾಂತಃ ಶ್ರೀನಿವಾಸೋ ನಿರಾಮಯ ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮಃ. ಯಾರಾದರೂ ನನ್ನನ್ನು ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಭಕ್ತಿಯಿಂದ ನನಗೆ ಸಮರ್ಪಣೆ ಮಾಡಿದರೂ ಕೂಡ ಅವರನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಭಕ್ತರ ಕೈ ಬಿಡೋದಿಲ್ಲಂತೆ ಭಗವಂತ. ಯಾಕೆಂದರೆ ಅದಕ್ಕೆ ನಿದರ್ಶನ ಬೇಕಾದಷ್ಟು ತೋರಿಸಿದ್ದಾನೆ ಪರಮಾತ್ಮ. ಇದೂ ಒಂದು ನಿದರ್ಶನ ಅಷ್ಟೇ. ಭಗವಂತನಿಗೆ ನಿತ್ಯ ಭಕ್ತಿಯಿಂದ ಹಾಲಿನ ಅಭಿಷೇಕ ಮಾಡಿದ್ರಿಂದ ಬ್ರಹ್ಮದೇವರನ್ನು ರಕ್ಷಣೆ ಮಾಡಿದ ದೇವರು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಯತಿ ಅಂತ. ಯಾರು ಭಕ್ತಿಯಿಂದ ನನಗೆ ಪತ್ರಂ ಒಂದು ಪತ್ರ ಕೊಡ್ರಿ, ಅಥವಾ ಫಲಂ ಪತ್ರಂ ಪುಷ್ಪಂ ಅಥವಾ ಫಲಂ ತೋಯಂ ಏನು ಕೊಟ್ಟರೂ ರಕ್ಷಣೆ ಮಾಡ್ತೇನೆ ಅಂತಾನೆ ಭಗವಂತ. ನೀವು ಏನು ಕೊಟ್ಟರೂ ರಕ್ಷಣೆ ಮಾಡ್ತೇನೆ. ಅದಕ್ಕೆ ನಿದರ್ಶನ ಅನ್ನುವಂತೆ ಪರಮಾತ್ಮ ರಕ್ಷಣೆ ಮಾಡಿದ್ದಕ್ಕೆ ಪತ್ರಂ ಅಂತ. ಪತ್ರಂ ಅಂದರೆ ಒಂದು ಎಲೆ ಕೊಟ್ಟರು ಬಿಡೋದಿಲ್ಲಂತೆ, ಅವ್ರನ್ನ ರಕ್ಷಣೆ ಮಾಡ್ತಂದೇವ್ರು. ಈ ದ್ರೌಪದಿ ದೇವಿಯರಿದ್ರಲ್ಲ, ಅವರು ಕಾಡಿಗೆ ಹೋಗಿದ್ರಂತೆ. ಕಾಡಿಗೆ ಹೋದಾಗ ಕಾಡಲ್ಲಿ ವಾಸ ಮಾಡುವಾಗ ಅವರಿಗೆ ಕಾಡು ಅಂತ ಹೆಸರಿಗಷ್ಟೇ ನಾಡಾಗಿ ಹೋಗಿತ್ತಂಥದ್ದು. ಯಾಕೆ ಅಂದರೆ ಒಂದು ಬೆಟ್ಟದ ಮೇಲೆ ವಾಸ ಮಾಡ್ತಿದ್ರಂತೆ. ಪ್ರತಿನಿತ್ಯ ದ್ರೌಪದಿ ದೇವಿಯರು 1,00,000 ಜನ ರಾಜರಿಗೆ ಊಟಕ್ಕೆ ಹಾಕ್ತಿದ್ದಂತೆ, 1,00,000 ಜನ ಋಷಿಗಳಿಗೆ ಊಟಕ್ಕೆ ಹಾಕ್ತಿದ್ದಂತೆ. ಅವ್ರ ಮನೆಯಲ್ಲಿ ಒಂದು ಅಕ್ಷಯ ಪಾತ್ರೆ ಅಂತ ಒಂದು ಪಾತ್ರೆ ಇತ್ತಂತೆ. ಬಹಳ ದಿವ್ಯವಾದ ಪಾತ್ರೆ ಅದು. ಆ ಪಾತ್ರೆಯಲ್ಲಿ ಏನು ಮಾಡಿದರೆ ಅಕ್ಷಯ, ಏನು ಮಾಡಿದರೆ ಅಕ್ಷಯ. ಬೇಕಾದಷ್ಟು ರಾಜರಿಗೆ ಅವ್ರಿಗೆ ಎಲ್ರಿಗೂ ಊಟಕ್ಕೆ ಹಾಕ್ತಿದ್ದಂತೆ, ಋಷಿಗಳಿಗೆ ಜ್ಞಾನಿಗಳಿಗೆಲ್ಲ ಊಟಕ್ಕೆ ಹಾಕ್ಬೇಕು. ಆದರೆ ಒಂದು ಸರ್ತಿ ಅದು ಖಾಲಿ ಆಯಿತು ಅಂದರೆ ಮತ್ತದ್ರಲ್ಲಿ ಬರ್ತಿಲ್ಲ, ಮರುದಿವಸವೇ ಬರೋದು ಮತ್ತೆ. ಹಂಗಿತ್ತು. ಅದಕ್ಕೆ ಒಂದು ದಿವಸ ಏನಾಯಿತು, ಎಲ್ಲರೂ ಊಟ ಮುಗಿದೋಗಿತ್ತು. ಎಲ್ಲರೂ ಊಟ ಮುಗಿದ ಮೇಲೆ ಕೊನೆಗೇನಾಯಿತಂತೆ, ದುರ್ವಾಸ ಋಷಿಗಳು ಬಂದ್ರಂತೆ. ದುರ್ವಾಸ ಮುನಿಗಳು ಬಂದು, ನನಗೆ ಹಸಿವೆ ಆಗ್ತಾ ಇದೆ ದ್ರೌಪದಿ, ಊಟಕ್ಕೆ ಹಾಕೊಂಡು. ಇವರು ಅಂದ್ಕೊಂಡ್ರು ದ್ರೌಪದಿ ದೇವಿಯರು ಎಲ್ಲ ಮುಗಿದ ಮೇಲೆ ಬಂದಿದ್ದಾರೆ, ಮೊದಲೇ ಸಿಡುಕರು ಬೇರೆ ಅವರದ್ದು ದುರ್ವಾಸರು. ಅಂದರೆ ಏನು ಶಾಪ ಹಾಕ್ತಾರೋ ಏನು ಕತ್ತೀನೋ, ಮನೆಯಲ್ಲಿ ಏನಿಲ್ಲಲ್ಲ, ಕೃಷ್ಣ ನನ್ನ ಕಷ್ಟ ಬಿಡಿಸೋ ಕೃಷ್ಣ ಅಂತ ಕೃಷ್ಣನ ಪ್ರಾರ್ಥನೆ ಮಾಡಿದ್ದಂತೆ. ಎಲ್ಲಿದ್ನೋ ಕೃಷ್ಣ ಕೂಡಲೇ ಅಲ್ಲಿಗೆ ಬಂದ ಭಗವಂತ. ಕೂಡಲೇ ಕೃಷ್ಣ ಬಂದು, ಕೃಷ್ಣ ಹೇಳಿದ್ದಂತೆ ಪರಮಾತ್ಮ ಪರಿಹಾರ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಸಂತೋಷ ಆಯ್ತು ಅವಳಿಗೆ. ಆದರೆ ಅವನು ಹೇಳಿದ್ದಂತೆ, ಬಂದವನೇ ಕೃಷ್ಣ ಹೇಳಿದ್ದಂತೆ, ದ್ರೌಪದಿ ನನಗೆ ಹಸಿವೆ ಆಗ್ತಿದೆ ಊಟಕ್ಕೆ ಹಾಕು ಅಂದಂತ. ಇವಳಂತಾಳೆ, ಅಲ್ಲ ಕೃಷ್ಣ, ಈಗಾಗಲೇ ಅವ್ರು ಒಬ್ರಿಗೆ ಹಾಕಲಿಕ್ಕೆ ಕಷ್ಟ ಆಗಿದೆ, ನಿನಗೆ ಹಾಕು ಅಂದರೆ ಎಲ್ಲಿಂದ ಹೋಗಲಿ ನಾನು, ಎಲ್ಲಿ ಹೋಗಲಿ, ಏನು ತರಲಿ ನಾನು, ಎಲ್ಲ ಖಾಲಿ ಆಗಿದೆಯೋ ಕೃಷ್ಣ, ರಕ್ಷಣೆ ಮಾಡಪ್ಪ ಭಗವಂತ ಅಂದರೆ. ಆಗ ಭಗವಂತ ಹೇಳಿದಂತೆ, ಎಲ್ಲ ಏನು ಖಾಲಿ ಆಗಿಲ್ಲ, ಇನ್ನೂ ಕೂಡ ಅಲ್ಲಿ ಒಂದೇ ಒಂದು ಅಕ್ಷಯ ಪಾತ್ರೆ ಒಳಗಡೆ ಒಂದು ಸಣ್ಣ ಎಲೆ ಇದೆ ನೋಡು ಅಂತ ಹೇಳಿದಂತೆ. ಒಂದೇ ಒಂದು ಎಲೆ ಇದೆ ನೋಡು ಅಂತ. ಆ ಎಲೆ ತೊಗೊಂಡು ಬಂದು ಕೊಡು ನನಗೆ ಅಂತಂದು. ಸರಿ ಆಯಿತು ಅಂತ ಆಮೇಲೆ ಹೋಗಿ ನೋಡಿದರೆ ಒಂದೇ ಒಂದು ಎಲೆ ಇತ್ತಂತೆ. ಆ ಎಲೆಯನ್ನು ತಂದು ಭಗವಂತನಿಗೆ ಕೊಟ್ಟರೆ ಅದನ್ನು ತಿಂದ ಪರಮಾತ್ಮ. ತಿಂದದ್ದು ಎಲೆಯನ್ನು ತಿಂದದ್ದು ಭಗವಂತನಾದರೆ ತೇಗು ಬಂದದ್ದು ದುರ್ವಾಸ ಮುನಿಗಳಿಗೆ ಬಂತಂತೆ ಪರಮಾತ್ಮ. ಪತ್ರಂ, ಅದಕ್ಕೆ ಭಕ್ತಿಯಿಂದ ಕೃಷ್ಣನಿಗೆ ಒಂದು ಪತ್ರವನ್ನು ಸಮರ್ಪಣೆ ಮಾಡಿದರೂ ಕೂಡ ದೇವರು ಹೇಗೆ ಅನುಗ್ರಹ ಮಾಡ್ತಾನೆ ಅಂತ. ಇವರೆಲ್ಲೋ ಬೆಟ್ಟದ ಮೇಲೆ ವಾಸ ಮಾಡ್ತಿದ್ರು ಪಾಪ, ಇದ್ದಕ್ಕಿದ್ದಾಗ ಪದಾರ್ಥ ಎಲ್ಲಿಂದ ತರಬೇಕು, ಏನು ಕತೆ. ಆದರೆ ಇದು ನಮ್ಮ ಗುರುಗಳೊಬ್ಬರು ಇದಕ್ಕೊಂದು ತಮಾಷೆ ಮಾಡಿ ಹೇಳೋರು. ಅವರು ಆ ಬೆಟ್ಟದಲ್ಲಿದ್ದರಲ್ವ, ಬೆಟ್ಟದಲ್ಲಿದ್ದಾಗ ಅನೇಕ ರಾಜರುಗಳಿಗೆ ಆವತ್ತಿನ ದಿವಸವೇ ಏನಾಗಿತ್ತಂತೆ, ಅದೊಂದು ಸೊಪ್ಪಿತ್ತು. ಆ ಸೊಪ್ಪಿನಿಂದ ಏನು ಮಾಡಿದ್ದಂತೆ, ಮುದ್ದಿಪಲ್ಯ ಅಂತ ಮಾಡಿದ್ದಂತೆ. ಮುದ್ದಿಪಲ್ಯ ಮಾಡಿ ಎಲ್ರಿಗೂ ಕೂಡ ಬಡಿಸಿದ್ಲು. ಎಲ್ಲ ಖಾಲಿ, ಒಂದೇ ಒಂದು ಸೊಪ್ಪು ಉಳಿದಿತ್ತಂತ. ಆಮೇಲೆ ಕೃಷ್ಣನಿಗೆ ಕೊಟ್ಟು, ಆವಾಗ ಕೃಷ್ಣ ಅದನ್ನು ಭೋಜನ ಮಾಡಿದ ಕೂಡಲೇ ಇಡೀ ಲೋಕಕ್ಕೆ ತೃಪ್ತಿಯಾಗಿಬಿಡ್ತು. ಬರೀ ದುರ್ವಾಸರಿಗೆ ಮಾತ್ರ ಅಲ್ಲ, ಹರಿರಿಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ.
ಒಬ್ಬ ನಿತ್ಯ ದೇವರಿಗೆ ಒಂದು ಲೋಟ ನೀರು ಸಮರ್ಪಣೆ ಮಾಡಿದರೆ 3 ಲೋಕಕ್ಕೆ ಊಟ ಹಾಕಿದ ಪುಣ್ಯ ಇದೆ ಅಂತ ಹೇಳುತ್ತಾರೆ. ಆದ್ದರಿಂದ ಅಷ್ಟು ಪುಣ್ಯ ದೇವರು ತಿನ್ನಲ್ವ, ಅದಕ್ಕೆ ಆವತ್ತಿನಿಂದಲೂ ಕೂಡ ಆ ಸೊಪ್ಪಿದೆಯಲ್ಲ, ಆ ಸೊಪ್ಪಿಗೆ ಹೆಸರೇನು ಬಂತು ಅಂದರೆ ರಾಜಗಿರಿ ಪಲ್ಯ ಅಂತ ಹೆಸರು ಬಂತಂತ. ಅದಕ್ಕೆ ಗಿರಿ ಅಂದರೆ ಏನು ಅಂದರೆ ಪರ್ವತ ಅಂತ ಅರ್ಥ. ಆ ಪರ್ವತದಲ್ಲಿ ರಾಜರುಗಳೆಲ್ಲ ಬಂದಾಗ ಆ ಪಲ್ಯದಿಂದ ಮುದ್ದಿ ಪಲ್ಯ ಮಾಡಿ ಬಡಿಸಿ ಅದರಲ್ಲೂ ಕೂಡ ರಾಜರಿಗೆ ರಾಜ ಅಂತ ಕರೆಸಿಕೊಂಡ ಭಗವಂತನಿಗೆ ಕೊಟ್ಟದ್ರಿಂದ ಎಲ್ರಿಗೂ ತೃಪ್ತಿ ಆಯಿತು. ಆದ್ದರಿಂದಾಗಿ ಆ ಪಲ್ಯಕ್ಕೇನೆ ರಾಜಗಿರಿ ಪಲ್ಯ ಅಂತ ಹೆಸರು ಬಂತು. ತಮಾಷೆ ಮಾಡು, ಇದೇನು ಪುರಾಣದಲ್ಲಿಲ್ಲ ಮತ್ತೆ ಅಂತೂ ತಮಾಷೆ ಮಾಡ್ತಿದ್ರು ನಮ್ಮ ಗುರುಗಳವರು. ಹಾಗೆ ಅಂಥ ಇದು ಪತ್ರಂ ಅಂತ. ಪುಷ್ಪವನ್ನು ಕೊಟ್ಟರೂ ಅನುಗ್ರಹ ಮಾಡ್ತೇನೆ ಅನ್ನೋದಕ್ಕೆ ಭಗವಂತ ಅದನ್ನು ತೋರಿಸಿದ್ದಾನೆ ಪರಮಾತ್ಮ. ಪುಷ್ಪ ಅಂತಂದರೆ ಈ ಗಜೇಂದ್ರ ಆ ಸರೋವರದಲ್ಲಿ ಮೊಸಳೆ ಕೈಗೆ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇತ್ತಂತೆ. ಕೊನೆಗೆ ಯಾರೂ ನನ್ನ ರಕ್ಷಣೆ ಮಾಡೋರಿಲ್ಲ ಅಂತ ಗೊತ್ತಾಯಿತು. ಎಲ್ಲರೂ ಕೂಡ ನಮ್ಮ ಹತ್ರ ಇದ್ದಾಗ ಬರ್ತಾರೆ, ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಯಾರು ಬರ್ತಿದ್ದಾರೆ? ಯಾರೂ ಬರೋದಿಲ್ಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟಾರಾಗಿ ಬಂದು ಬಾಗಿಲ ಕಾಯ್ವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತು ಮೇಲಕ್ಕೆ ಎತ್ತುವರೋ. ಯಾರು ಬರ್ತಾರೆ ಹೇಳ್ರಿ? ಕಾಡ ಬೆಳೆದಿಂಗಳು ಈ ಸಂಸಾರ ಅಂತ ಇಲ್ಲವೇ ಇಲ್ಲ. ಆದ್ದರಿಂದ ಅದಕ್ಕೆ ಗೊತ್ತಾಯಿತು, ನನ್ನನ್ನು ಯಾವಾಗಲಿದ್ದರೂ ರಕ್ಷಣೆ ಮಾಡೋದು ಭಗವಂತ ಮಾತ್ರ ಅಂತ ಗೊತ್ತಾಗಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಪರಮಾತ್ಮನ ಸ್ತೋತ್ರ ಮಾಡಿತು. ಆ ಸ್ತೋತ್ರಕ್ಕೆ ಸರಿಯಾಗಿ ಭಗವಂತ ಅಲ್ಲೇ ಬಂದನಂತೆ, ಗರುಡಾರೂಢನಾಗಿ ಬಂದ. ಪರಮಾತ್ಮನನ್ನು ನೋಡಿ ಆ ಸರೋವರದಲ್ಲಿದ್ದಂಥ ಒಂದು ಹೂವನ್ನು ತೆಗೆದು ಭಕ್ತಿ ಪುಷ್ಪಂ ಸಮರ್ಪಯಾಮಿ ಅಂತ ದೇವರಿಗೆ ಕಮಲವನ್ನು ಕೊಟ್ಟರೆ ಭಗವಂತ ಅದನ್ನು ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಆನೆಯನ್ನು ಕೈಯಿಂದ ಮೇಲೆ ಕೆತ್ತಿದ್ದಂತೆ ದೇವರು. ಎತ್ತಿ ಎಷ್ಟು ಅನುಗ್ರಹ ಅಂದರೆ ಕೆಳಗೆ ಇಳಿಸಲೇ ಇಲ್ಲ, ಮೋಕ್ಷದ ತನಕ ಕರ್ಕೊಂಡು ಹೋದನಂತೆ. ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟ ಅಂತ ಹೇಳ್ತಾರೆ. ಇದು ಪುಷ್ಪವನ್ನು ಕೊಟ್ಟದ್ರಿಂದ, ಭಕ್ತಿಯಿಂದ ಪುಷ್ಪವನ್ನು ಕೊಟ್ಟದ್ದಕ್ಕೆ ದೇವರು ಮಾಡಿದಂಥ ಅನುಗ್ರಹ ಇದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಫಲವನ್ನು ಕೊಟ್ಟಾಗಲೂ ಕೂಡ ಭಗವಂತ ಅನುಗ್ರಹ ಮಾಡಿದ್ದಾನೆ. ಯಾರಿಗೆ ಅಂದರೆ ಶಬರಿ ಎನ್ನುವಂಥ ಒಬ್ಬಳು ರಾಮನ ಭಕ್ತಳು. ಎಲ್ಲ ಹಣ್ಣಿನ ಮರಗಳನ್ನು ಕಚ್ಚಿ ಇದು ಸಿಹಿ ಇದೆಯಾ ರಾಮ ಬಂದಾಗ ಕೊಡಬೇಕು ಅಂತ ಇಟ್ಕೊಂಡು, ರಾಮ ಬಂದಾಗ ಆ ಹಣ್ಣನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆ ಶಬರಿಗೆ ಕುಳಿತ ಜಾಗದಲ್ಲೇ ಮೋಕ್ಷವನ್ನು ಕೊಟ್ಟನಂತೆ ಪರಮಾತ್ಮ. ಭಕ್ತಿಯಿಂದ ಫಲ ಸಮರ್ಪಣೆ ಮಾಡಿದರೂ ಕೂಡ ಅನುಗ್ರಹ ಮಾಡುತ್ತೇನೆ ಅನ್ನೋದಕ್ಕೆ ಇದು ನಿದರ್ಶನ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಭಗವಂತ ಇನ್ನೊಂದು ಅನುಗ್ರಹ ಮಾಡಿದ್ದಾನೆ. ಯಾವುದು ಅಂತಂದರೆ ಪರಮಾತ್ಮ ಮಾಡಿರುವಂಥದ್ದು ತೋಯಂ. ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯ ಅಂದರೆ ನೀರು ಅಂತ ಅರ್ಥ. ನೀರನ್ನು ಕೊಟ್ಟಿದ್ದ. ಯಾರದು ಅಂದರೆ ಒಬ್ಬ ರಾಜ ಇದ್ದ, ರಂತಿದೇವ ಅಂತ ಹೆಸರವನತ್ತು. ಆ ರಂತಿದೇವ ಅನ್ನುವಂಥ ರಾಜ ಅವನೇನು ಮಾಡಿದ್ನಂತೆ, ಅವನ ಜೀವನದಲ್ಲಿ ಅವನ ದೇಶದಲ್ಲಿ ದೊಡ್ಡ ಬರಗಾಲ ಬಂತು. ಬರಗಾಲ ಬಂದಾಗ ಇಡೀ ತನ್ನ ಮನೆಯಲ್ಲಿದ್ದ ಸಂಪತ್ತನ್ನೆಲ್ಲ ಮಾರಾಟ ಮಾಡಿ ಊರಿಗೆಲ್ಲ ಊಟಕ್ಕೆ ಹಾಕಿದ್ನಂತ. ಎಲ್ಲ ಖಾಲಿ ಆಗಿತ್ತು. ಅವನೇ ಬಡತನಕ್ಕೆ ಬಂದ. ಕೊನೆಗೆ ಬಡತನ ಎಲ್ರಿಗೂ ಊಟಕ್ಕೆ ಹಾಕಿ ತಾನು ಉಪವಾಸ ಇರ್ತಿದ್ನಂತೆ. ಒಂದು ದಿವಸ ಏನೋ ಒಂದಷ್ಟು ಹಿಟ್ಟು ಸಿಕ್ತಂತೆ. ಹಿಟ್ಟು ಸಿಕ್ಕಿ ಇನ್ನೇನು ಊಟಕ್ಕೆ ಕೂಡಬೇಕು ಅಂತ ಕೂತ ಹಿಟ್ಟು ತಿನ್ನಬೇಕು ಅಂತ ಅಷ್ಟರಲ್ಲೇ ಯಾರೋ ಒಬ್ಬರು ಬಂದು ನನಗೆ ಹಸಿವೆ ಆಗ್ತಿದೆ, ಊಟ ಬೇಕು ಅಂತ ಕೇಳಿದರೆ ಆ ಹಿಟ್ಟನ್ನೇ ಕೊಟ್ಟು ಕಳಿಸಿದ್ನಂತೆ. ಇನ್ನು ಉಳಿದದ್ದೇನು ಅಂದರೆ ಒಂದು ಲೋಟ ನೀರಿತ್ತಂತೆ. ನೀರು ಕುಡಿಬೇಕು ಅಂತ ಇನ್ನೇನು ಹಾಕ್ಕೊಳ್ಳಿಕ್ಕೆ ಹೋಗ್ತಾನೆ, ಭಗವಂತನೇ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದು ನಿಂತುಕೊಂಡು ನೀರು ನನಗೆ ಬೇಕು ಅಂತ ಕೇಳಿದ್ನಂತೆ. ಭಗವಂತ ಇದು ನಿನಗೆ ಅರ್ಪಿತವ, ಬೇಜಾರು ಮಾಡಿಕೊಳ್ಳಿಲ್ಲ. ಬೇಜಾರು ಮಾಡಿಕೊಳ್ಳದೆ ಎಲ್ಲರೂ ಬಂದು ನನ್ನನ್ನು ಕೇಳ್ತಿದ್ದಾರಲ್ಲ, ಅದು ಸಂತೋಷ ನನಗೆ ಅಂತ ಆನಂದದಿಂದ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಸಮರ್ಪಣೆ ಮಾಡಿದ್ನಂತೆ. ಭಗವಂತನಿಗೆ ಸಮರ್ಪಣೆ ಮಾಡಿದ್ರಿಂದ ರಂತಿದೇವನಿಗೆ ನೀನು ಇಲ್ಲೆಲ್ಲ ಇರುವಂತಹದ್ದು, ಈ ಬರೀ ನೀರು ಕೊಟ್ಟಿದ್ದಕ್ಕೆ ವಿರಜಾ ನದಿ ಇದೆಯಲ್ಲ ಅದರ ತೀರದಲ್ಲಿ ನಿನ್ನನ್ನು ಇಡ್ತೇನೆ ಅಂತ. ವಿರಜಾ ನದಿ ತೀರ ಅಂದರೆ ಮೋಕ್ಷ ಅಂತ, ಮೋಕ್ಷವನ್ನು ಕೊಡ್ತೇನೆ ಅಂತ ಭಗವಂತ ರಂತಿದೇವನಿಗೆ ಮೋಕ್ಷ ಕೊಟ್ಟನಂತೆ. ಭಕ್ತಿಯಿಂದ ನೀವೇನು ಕೊಡ್ತೀರೋ ಅದಕ್ಕೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಮದರ್ಥಂ, ನನಗೋಸ್ಕರವಾಗಿ ಈ ಆಕಳು ನಿತ್ಯ ಹಾಲು ಕೊಡ್ತಾ ಇದೆ, ಇದರ ತಲೆ ಒಡಿಲಿಕ್ಕೆ ಬಿಡಬಾರ್ದು ನಾನು ಅಂತ ಭಗವಂತ ತಾನೇ ಮೇಲೆ ಬಂದ.
ಮೇಲೆ ಬಂದು ಆ ಹಸುವನ್ನು ರಕ್ಷಣೆ ಮಾಡಿ ತನ್ನ ತಲೆ ಒಡೆಸಿಕೊಂಡಂತೆ ಭಗವಂತ ಅಂತ. ಇಷ್ಟಾದ ಕೂಡಲೇ ಆಗ ಅವನ ತಲೆಯಿಂದ ರಕ್ತ ಸಿಡಿಯುತ್ತೆ. ದೇವರಿಗೆ ನಮ್ಮಂತೆ ರಕ್ತ ಮಾಂಸ ಇದೆಲ್ಲ ಇರಲ್ಲ. ಆ ಕಾಲಕ್ಕೆ ಸೃಷ್ಟಿ ಮಾಡ್ತಾನಂತೆ ಪರಮಾತ್ಮ. ಕಂಸನನ್ನು ಕೊಲ್ಲಿಕ್ಕೆ ಅಂತ ಕೃಷ್ಣ ಹೋಗ್ತಾನೆ. ಹೋದಾಗ ಮೊದಲು ಮಥುರಾಪಟ್ಟಣಕ್ಕೆ ಹೋದಾಗ ಮೊದಲೇನು ಮಾಡಿದ ಅಂದರೆ ಕ್ಷೌರ ಮಾಡಿಸ್ಕೊಂಡಂತೆ, ಕಟಿಂಗ್ ಮಾಡಿಸ್ಕೊಂಡಂತೆ. ಅವನಿಗೆ ಅವನ ಕೂದಲಿಗೂ ಅವನಿಗೂ ಭೇದ ಇಲ್ಲ. ಮತ್ತು ಕಟಿಂಗ್ ಮಾಡಿಸ್ಕೊಂಡಾಗ ಕೂದಲು ಬೀಳ್ತಿತ್ತಂತೆ, ಅಂದರೆ ಅವನೇ ಬಿದ್ದನ ಹಾಗಾರೆ? ಹಾಗಲ್ಲ, ತತ್ಕಾಲಕ್ಕೆ ಸರಿಯಾಗಿ ಭೌತಿಕವಾದಂಥ ರೋಮಗಳನ್ನು ಸೃಷ್ಟಿ ಮಾಡ್ತಿದ್ದಂತೆ ತತ್ಕಾಲಕ್ಕೆ. ಹಾಗೆ ಇಲ್ಲೂ ಕೂಡ ತಾತ್ಕಾಲಿಕವಾಗಿ ರಕ್ತ ಇನ್ನೊಂದು ಮತ್ತೊಂದೆಲ್ಲ ಸೃಷ್ಟಿ ಮಾಡುತ್ತಿದ್ದ. ಅದನ್ನು ತೋರಿಸಿದ ಭಗವಂತ. ಇಷ್ಟಾಯಿತು, ಕಲಿಯುಗ ಆರಂಭ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಯ್ತಂತವ. ಆಗ ಭಗವಂತ ತಲೆ ಒಡೆದಿದೆ, ಔಷಧಿ ಮಾಡಬೇಕು ಅಂತ ಅದು ಏನಾಯಿತು, ಅಷ್ಟು ಗಲಾಟೆ ನಡೀತಿದ್ದಾಗಲೇ ಆ ಗೋಪಾಲಕನು ಸತ್ತ. ಗೋಪಾಲಕ ಹೋದ. ಆಗ ಆ ಹಸು ಏನು ಮಾಡುತ್ತದೆ, ರಾಜನ ಕರ್ಕೊಂಬರ್ತೇನೆ ಅಂತ, ಚೋಳರಾಜನ ಕರ್ಕೊಂಬರ್ತೇನೆ ಅಂತ ಆ ಹಸು ಹೋಗ್ತದೆ. ಹೋಗಿ ಆ ರಾಜನನ್ನು ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದ ನಂತರ ಏನು ನಡೀತು ಅನ್ನೋದನ್ನು ಮತ್ತೆ ನಾಳೆ ಸೇರಿದಾಗ ಚಿಂತನೆ ಮಾಡೋಣ ಅಂತ ಕೃಷ್ಣ ಅರ್ಪಣೆ.